परमगुरुभ्यो नमः। हरि ओम। श्रीमदानंदतीर्थ भगवत्पादाचार्य गुरुभ्यो नमः। हरि ओम। श्रीमद्वायु हनुमद्भीम मध्वांतर्गत रामकृष्ण वेदव्यासात्मक श्रीलक्ष्मी हयग्रीवाय नमः। हरि ओम। करोतु मम कल्याणं हरिः हयमुखाविदः गुरुश्च मध्वनामा मे वरदोऽस्तु निरन्तरम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ओम सृष्टिस्थित्यप्ययेह नियतिर्षितमो बन्धमोक्षश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं नमहान्तम्। ओम जन्माद्यस्य यतोन्मयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। स्वस्यस्तु अशेषसतां सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे मोक्षार्थसाधनीभूते श्रीमद्भागवते महापुराणे दशमस्कन्धे अद्य कथाप्रारम्भे सति किञ्चित् पूर्वकथानुवादः। श्रीगुरुभ्यो नमः। हरिः ओम्। ದಶಮಸ್ಕಂದದ ಪ್ರಾರಂಭದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಪ್ರಶ್ನೆ ಮಾಡುತ್ತಾರೆ. ಪಿತಾಮಹಾಮೇ ಸಮರೇ ಅಮರಂಜಯೈ ದೇವವ್ರತಾಖ್ಯೈ ಅತಿರತೈ ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ನಮ್ಮ ತಾತಂದಿರಾಗಿರ್ತಕ್ಕಂತಹ ಪಾಂಡವರು ಅನಾಯಾಸವಾಗಿ ಕೌರವ ಸೈನ್ಯವನ್ನು ದಾಟಿಬಿಟ್ರು. ವತ್ಸಾತರನ್, ವತ್ಸ ಅಂದರೆ ಕರುವಿನ ಹೆಜ್ಜೆಯಲ್ಲಿ ನಿಂತಿರತಕ್ಕಂತಹ ನೀರಿನಂತೆ ಭಗವಂತನ ಕೃಷ್ಣ ಅನ್ನತಕ್ಕಂತಹ ನೌಕೆಯಿಂದ ದಾಟಿಬಿಟ್ರು ಆರಾಮವಾಗಿ. ಯತ್ಪ್ಲವಾಹ ದ್ರೌಣ್ಯಸ್ತಮಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಂ ಜುಗೋಪಕುಕ್ಷಿಂಗತ ಆಪ್ತಚಕ್ರ ಮಾತುಶ್ಚಮೇಯಂ ಶರಣಂ ಗತಾಯ. ನಮಗೆ ಬಹಳ ಉಪಕಾರ ಮಾಡಿದ್ದಾನೆ, ನನಗೆ ಮಾಡಿದ್ದಾನೆ, ನಮ್ಮ ತಾತನಿಗೆ ಮಾಡಿದ್ದಾನೆ ಭಗವಂತ, ಸಕಲ ಜೀವರಾಶಿಗಳಿಗೆ ಮಾಡಿದ್ದಾರೆ. ಅವನ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತ ಪರೀಕ್ಷಿತ್ ರಾಜರು ಕೇಳಿದಾಗ ಆಗ ಶುಕಾಚಾರ್ಯ ಹೇಳುತ್ತಾರೆ, ಭಗವಂತನ ಕಥಾ ಅನ್ನೋದು 3 ಜನರನ್ನು ಉದ್ಧಾರ ಮಾಡುತ್ತಪ್ಪ. ವಕ್ತಾರಂ ಪೃಚ್ಛಕಂ ಶ್ರೋತೃಂ ತತ್ಪಾದ ಸಲಿಲಂ ಯಥಾ. ನೋಡು, ಈ ಭೂಮಿಯ ಮೇಲೆ ದೈತ್ಯರ ಸಂಖ್ಯೆ ಜಾಸ್ತಿ ಆಗೋಯ್ತು. ಭೂಭಾರ ಹೆಚ್ಚು ದೈತ್ಯರು, ಭಗವಂತನನ್ನ ದ್ವೇಷ ಮಾಡುವವರು ಅವರು. ಈ ಭಗವದ್ವೇಷಿಗಳ ಭಾರವನ್ನ ಭೂಮಿ ತಡೆಯಕ್ಕಾಗಲಿಲ್ಲ ಭೂದೇವಿಗೆ. ಅವಳಿಗೆ ಅಳು ಬಂದ್ಬಿಡ್ತು, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ದುಃಖ ಆಗೋಯ್ತು. ಬ್ರಹ್ಮದೇವರ ಹತ್ರ ಹೋದ್ರು, ಗೋರೂಪ ತಾಳಿ. ಆ ಬ್ರಹ್ಮದೇವರು ಅವಳನ್ನ ಸಮಾಧಾನ ಮಾಡಿ ಆ ಗೋರೂಪದ ಭೂದೇವಿಯನ್ನು ಕರ್ಕೊಂಡು ರುದ್ರದೇವರು, ಶೇಷದೇವರು, ಇಂದ್ರದೇವರು ಎಲ್ಲರನ್ನ ಕರ್ಕೊಂಡು ಸತ್ರಿನಯನ ಕ್ಷೀರ ಸಮುದ್ರಕ್ಕೆ ಹೋದರು. ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಪುರುಷ ಸೂಕ್ತೇನ, ಪುರುಷ ಸೂಕ್ತದಿಂದ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಒಳ್ಳೆ ಮೇಘ ಗಂಭೀರ ವಾಣಿ ಕೇಳಿಸ್ತು ಬ್ರಹ್ಮದೇವರಿಗೆ. ಮಹಾವಿಷ್ಟ, ಹೆದರಬೇಡ್ರಿ. ಅವ್ರು ಹೇಳಿದ್ರು ದೇವತೆಗಳಿಗೆ, ಭಗವಂತನಿಗೆ ಆದೇಶ ಮಾಡಿದ್ದಾನೆ, ಶೀಘ್ರದಲ್ಲಿ ಭಗವಂತ ಅವತಾರ ಮಾಡ್ತಾನೆ, ದೇವಕಿ ದೇವಿಯ ಉದರದಲ್ಲಿ ಅವತಾರ ಮಾಡ್ತಾನೆ, ನೀವು ಭಗವಂತನ ಸೇವೆಗಾಗಿ ಭೂಮಿಯಲ್ಲಿ ಅವತಾರ ಮಾಡ್ರಿ ಅಂತ ದೇವರಿಗೆಲ್ಲ ಹೇಳಿ
ಭೂದೇವಿಗೂ ಸಮಾಧಾನ ಮಾಡಿದ್ರು. ಇಲ್ಲೇನಾಗಿದೆ ಭೂಲೋಕದಲ್ಲಿ ಅಂದ್ರೆ ಈ ವಸುದೇವ ದೇವಕಿಯನ್ನು ಲಗ್ನ ಮಾಡಿಕೊಂಡಿದ್ದಾನೆ. ಮೆರವಣಿಗೆಯಲ್ಲಿ ಮನೆಗೆ ಕಳಿಸ್ತಾ ಇದ್ದಾರೆ, ಗಂಡನ ಮನೆಗೆ ಅಲಂಕೃತವಾದ ಮೆರವಣಿಗೆಯಲ್ಲಿ ಕಳಿಸ್ಕೊಡುವ ಒಂದು ಸಂಭ್ರಮ. ಸ್ವಯಂ ಕಂಸ ರಥವನ್ನು ಓಡಿಸ್ತಾ ಇದ್ದಾನೆ. ಆ ಶರೀರವಾಣಿ ಆಯ್ತು. ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತಾನಾಯ ಸೇರುದ. ಲೇ ಗಡ್ಡ, ಏನ್ ಇಷ್ಟು ವೈಭವದಿಂದ ಕರ್ಕೊಂಡು ಹೋಗ್ತಾ ಇದೆಯಾ ನಿನ್ನ ತಂಗಿಯನ್ನ? ಇವಳಲ್ಲಿ ಹುಟ್ಟತಕ್ಕಂತಹ 8ನೇ ಕೂಸು ನಿನಗೆ ಮರಣ. ಮಹಾಕೋಪ ಬಂದ್ಬಿಡ್ತು ಕಂಸನಿಗೆ. ಕಾಲನೇಮಿ ಇಂಥ ದೈತ್ಯ ಅವನು, ಇವಳಿದ್ರೆ ತಾನೇ ಮಗು ಹುಟ್ಟೋದು ಅಂತ ಹೇಳಿ ಅವಳನ್ನೇ ಸಂಹಾರ ಮಾಡ್ಬಿಡ್ತೀನಿ ಅಂತ ಕತ್ತಿ ಹಿಡಿದ್ಬಿಟ್ಟ ಅವನು. ಕೂದಲು ಹಿಡ್ಕೊಂಡ ಅವನು. ಪಕ್ಕದಲ್ಲಿ ವಸುದೇವ ಇದ್ದ. ಅವನು ಹೇಳ್ತಾನೆ, ಎಂಥ ವಂಶದಲ್ಲಿ ಬಂದವನು ನೀನು, ಭೋಜ ವಂಶದಲ್ಲಿ ಬಂದವನು, ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಅವಳು ಹೆಂಗಸು, ಮೇಲಾಗಿ ನಿನ್ನ ತಂಗಿ, ಇದು ಉದ್ವಾಹ ಪರ್ವ, ಇದು ಪವಿತ್ರವಾದ ದಿನಗಳು, ಇದನ್ನೆಲ್ಲ ಮಾಡಬಾರ್ದು ಅಂದ. ಕೇಳಲಿಲ್ಲ ಅವನು. ನಾನಾ ರೀತಿಯಲ್ಲಿ ಉಪದೇಶ ಮಾಡಿದ ಅವನು. ನೋಡು, ಒಬ್ಬ ಹುಟ್ಟಿದವನು ಸಾಯಲೇಬೇಕು. ಅದ್ಯೈವ ಅಬ್ಧಶತಾಂತೇವ. ಇವತ್ತೋ ಅಥವಾ ಇನ್ನೊಂದು 100 ವರ್ಷಕ್ಕೆ ಪ್ರಾಣಿಗಳಿಗೆ ಮರಣ ಅನ್ನುವುದು ನಿಶ್ಚಯ. ಹಾಗಾಗಿ ನೀನು ಇವಳನ್ನು ಸಂಹಾರ ಮಾಡಿದರೂ ಸಾಹಿತ್ಯ, ಮಾಡದೇ ಇದ್ರೂ ಸಾಹಿತ್ಯ. ನಿನ್ ಕೆಲಸ ಮಾಡು, ಇವಳಿಂದ ಏನು ನಿಮಗೆ ತೊಂದರೆ ಇಲ್ವಲ್ಲ, ಇವಳಲ್ಲಿ ಹುಟ್ಟತಕ್ಕಂಥ ಎಲ್ಲ ಮಕ್ಕಳನ್ನು ಕೊಟ್ಬಿಡ್ತೀನಿ ಇಂದ. ಸರಿ ಇಂತು ಅವನಿಗೆ. ಯಾಕಂದ್ರೆ ಒಳಗಡೆ ಜೀವದ್ವಯಾವೇಶ. ಅವನು ಕಂಸನ ಒಳಗಡೆ ಕಾಲನೇಮಿ ಪ್ಲಸ್ ಭೃಗು ಋಷಿಗಳು ಇಬ್ಬರಿದ್ದಾರೆ. ಕೆಲವು ಸಲ ಒಳ್ಳೆ ಬುದ್ಧಿ ಬರುತ್ತೆ ಅವನಿಗೆ ಆ ಭೃಗು ಋಷಿಗಳಿದ್ದರಿಂದ. ಸರಿಯಿಂದ 1 ವರ್ಷ ಆದ್ಮೇಲೆ ಕೀರ್ತಿಮಂತ ಅಂತ ಒಂದು ಗಂಡು ಮಗು ಹೊಡೆದು ಕೊಟ್ಬಿಟ್ಟ ಅವನು ವಸುದೇವ ಕರ್ಕೊಂಡೋಗಿ. ಇನ್ನೇನು ಕೊಲ್ಲಬೇಕು ಅಂದಾಗ ನಾರದರು, ಕಂಸ ಹೇಳಿದ, ಬೇಡ ಬೇಡ, ಇದು ಮೊದಲನೇ ಕೂಸ್ತಾನೆ, ಇದು ಕರ್ಕೊಂಡು ಹೋಗು, ಪ್ರತಿಯಾತು ಕುಮಾರೋ ಬೇಡ. ನಾರದರು ಬಂದು ಹೇಳಿದ್ರು, ನೋಡಪ್ಪ, ಇವರೆಲ್ಲ ದೇವತೆಗಳು, ನೀವೆಲ್ಲ ದೈತ್ಯರುಗಳು, ನಿಮ್ಮನ್ನು ಕೊಲ್ಲಬೇಕು ಅಂತಾನೆ ಬಂದಿರೋದು. ಇವರೆಲ್ಲ ಬಹಳ ಉಪಾಯ ಮಾಡ್ತಾರೆ, ಈ ಕಡೆಯಿಂದ ಎಣಿಸ್ತಾರೋ ಈ ಕಡೆಯಿಂದ ಎಣಿಸ್ತಾರೋ ಗೊತ್ತಿಲ್ಲ ಅಂತೂ ಕೊಂದುಬಿಟ್ಟ. ಮೊದಲನೇದು 1 2 3 4 5 6 ಮಕ್ಕಳನ್ನ ಕೊಂದುಬಿಟ್ಟ. ಭಗವಂತ ದುರ್ಗಾದೇವಿಗೆ ಆಜ್ಞೆ ಮಾಡಿದ. ನೋಡು ದುರ್ಗಾದೇವಿ, ಈಗ ಶೇಷದೇವರು ಹೋಗಿ ದೇವಕಿಯಲ್ಲಿ ಪ್ರವೇಶ ಮಾಡ್ತಾರೆ. ಆ ದೇವಕಿ ಗರ್ಭದಲ್ಲಿರ್ತಕ್ಕಂಥ ಶೇಷದೇವರನ್ನ ಎಳೆದು ನೀನು ರೋಹಿಣಿ ಗರ್ಭಕ್ಕೆ ಸೇರಿಸ್ಬಿಡು. ನೀನು ಕೂಡ ಯಶೋಧಾದೇವಿಯ ಮಗಳಾಗಿ ಅವತಾರ ಮಾಡುವಂತ ಆಜ್ಞೆ ಮಾಡಿದ. ಅದರಂತೆ ಶೇಷದೇವರು 3 ತಿಂಗಳ ಕಾಲ ದೇವಕಿ ಉದರದಲ್ಲಿದ್ದರು. ಆ ಗರ್ಭವನ್ನು ಎಳೆದು ರೋಹಿಣಿ ಉದರಕ್ಕೆ ಸೇರಿಸ್ಬಿಟ್ರು. ಮುಂದೆ ಇವಳು ಅವತಾರ ಮಾಡ್ತಾಳೆ. ಭಗವಂತ ಅವತಾರ ಮಾಡಿದ ಮೇಲೆ ಅವನು ಮಧುರಕ್ಕೆ ಹೊರಟಾಗ ಇವಳು ಅವತಾರ ಮಾಡ್ತಾಳೆ. ಭಗವಂತ ತಾನು ದೇವಕಿ ಗರ್ಭವನ್ನು ಪ್ರವೇಶ ಮಾಡಿದ. ಶ್ರಾವಣ ಬಹುಳ ಅಷ್ಟಮಿ ದಿವಸ ಮಧ್ಯರಾತ್ರಿ ಚಂದ್ರೋದಯ ಕಾಲಕ್ಕೆ ಎಲ್ಲ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ತ್ರಿಶಾಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿ ವಿರೋಚಮಾನಂ ವಸುದೇವ ಐಕ್ಷತ. ಈ ಭಗವಂತ ಅವತಾರ ಮಾಡಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿದ್ದಾಗ ಈ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿರ್ತಾರೆ. ಅದಕ್ಕೆ ಗರ್ಭಸ್ತುತಿ ಅಂತ ಹೆಸರು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬೇಕಾದಷ್ಟು ವರ್ಣನೆ ಮಾಡಿ ದೇವಕಿ ದೇವಿಗೆ ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ. ಭಗವಂತ ಅವತಾರ ಮಾಡದ. ದೇವತೆಗಳೆಲ್ಲ ಸಂತೋಷಪಟ್ಟರು. ಆಗ ದೇವಕಿ ಸ್ತೋತ್ರ ಮಾಡ್ತಾಳೆ, ವಸುದೇವ ಸ್ತೋತ್ರ ಮಾಡ್ತಾಳೆ. ಆಗ ಭಗವಂತ ಹೇಳ್ದ, ನೋಡು, ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸ್ಕೊಡು. ನಂದಗೋಪ ಹೆಂಡತಿ ಯಶೋಧಾದೇವಿ ಭಗವಂತ ಹೇಳ್ತಾನೆ, ಅಲ್ಲಿ ಹೆಣ್ಣು ಕೂಸು ಹರಿದಿದ್ದಾಳೆ, ಅದನ್ನು ಕೊಡ್ಕೊಂಬಂದು ನಿಲ್ಬಿಡು, ನಾನು ಅಲ್ಲಿ ಮಲಗಿಸ್ಕೊಡು ಅಂತ ಹೇಳ್ದ. ಸರಿ, ಆಮೇಲೆ ಅದೇ ತರ ಎತ್ಕೊಂಡು ಹೊರಟ ಇವನು. ಕೃಷ್ಣನನ್ನ ಚಿಕ್ಕ ಕೂಸಾಗಿ ಕೃಷ್ಣ ಮಲಕೊಂಡ್ಬಿಟ್ಟ ಯಶೋಧ ಮಡಿಲಲ್ಲಿ. ಎತ್ಕೊಂಡು ಹೊರಟ ಇವ. ಆಗ ಪಿಹಿತಾಹ ಪಾಲಾಹ, ಎಲ್ಲ ಕಬ್ಬಿಣದ ಬಾಗಿಲುಗಳದು, ದೊಡ್ಡ ದೊಡ್ಡ ಆಯಸ ಕಪಾಟ ಕೀಲ ಶೃಂಖಲೈಹಿ ಎಲ್ಲ ತೆಕ್ಕೊಂಡ್ಬಿಡ್ತದೆ. ಕೈಗೆ ಹಾಕಿರ್ತಕ್ಕಂಥ ಸರಪಳಿ ಎಲ್ಲ ತೆಕ್ಕೊಂಡ್ಬಿಡ್ತದೆ. ಆಮೇಲೆ ಏನಾಯಿತು, ಸೀದಾ ಹೊರಟ. ಯಮುನಾ ನದಿ ದಾರಿ ಬಿಟ್ಬಿಡ್ತು. ಸೀದಾ ಹೋದ. ಮಧ್ಯರಾತ್ರಿ ಏನಾಗಿದೆ, ಅಲ್ಲಿ ಹಡ್ದಿದ್ದಾಳೆ ಅವಳು. ನತಲ್ಲಿಂಗಂ ಪುರುಷ ಅಂತ. ಅವಳು ಎಂತ ಮಗು ಹೊಡೆದಿದ್ದೀನಿ ಅಂತಲೇ ಗೊತ್ತಿಲ್ಲ.
ಅಲ್ಲಿ ಮಲಗಿಸ ಕರ್ಕೊಂಡ್ಬಂದ್ಬಿಟ್ಟ. ಮತ್ತೆ ಎಲ್ಲ ಹಂಗೆ ಬೇಡಿ ಹಾಕೊಂಡು ಪೂರ್ವದ ಆವೃತಂ ಅಳಕ್ ಶುರು ಮಾಡಿ ಎಲ್ಲ ಎದ್ರು. ಆವಾಗ ಕಂಸಂಗೆ ಹೋಗಿ ಹೇಳಿದ್ರು, ಕಂಸ 8ನೇ ಕೂಸು ಹುಟ್ಟುಬಿಟ್ಟಿದೆ. ಬಂದ ಕೈಯಿಂದ ಕಿತ್ಕೊಂಡ. ಬೇಕಾದ್ದು ಕೇಳುತ್ತಾಳೆ ದೇವಕಿ, ಇದೊಂದು ಕಡೆ ಕೂಸು, ಇದೊಂದು ಉಳಿಸು, ಏನು ಮಾಡುತ್ತೆ ಈ ಹೆಣ್ಣು ಕೂಸು? ಅದೆಲ್ಲ ಗೊತ್ತಿಲ್ಲ, 8ನೇ ಕೂಸು ಅಂದ್ರೆ 8ನೇ ಕೂಸು. ತೆಗೆದು ಡಕ್ ಅಂತ ಹೊಡೆದ. ಅದು ಆಕಾಶಕ್ಕೆ ಹಾರಿತು ಚಂಡಿನಂತೆ, ಅಂತರಿಕ್ಷಕ್ಕೆ ಹಾರಿ ದುರ್ಗಾದೇವಿಯ ರೂಪವನ್ನು ಸ್ವೀಕಾರ ಮಾಡಿ ಕಿರೀಟ, ಕುಂಡಲ, 8 ಬಾಹುಗಳು, ಅದರಲ್ಲಿ ಉತ್ಕೃಷ್ಟವಾದ ಆಯುಧಗಳು, ಪೀತಾಂಬರ, ಹಾರ ಕಿಯೂರಾದಿಗಳು. ನನ್ನನ್ನು ಕೊಂದು ಏನು ಮಾಡಿದ್ಯೋ ರೇ ದಡ್ಡ, ನಿನ್ನ ಕೊಲ್ತಕ್ಕಂಥವನಾಗಲೇ ಹುಟ್ಟು ಬಿಟ್ಟಿದ್ದಾನೆ. ಕಿಮ್ಮಯ ಹತಯ ಮಂದ ಜಾತಃ ಕಲುತವ ಅಂತ ಕೃತ, ನಿನ್ ಕೊಲ್ಲೋನಾಗಲೇ ಹುಟ್ಟು ಬಿಟ್ಟಿದ್ದಾನೆ, ನನ್ ಕೊಟ್ಟೇನು ಮಾಡ್ತೀಯ ಅಂತ ಹೇಳಿ ಅದೃಶ್ಯವಾಗುತ್ತು. ಆಮೇಲೆ ಸೆರೆಮನೆಯಿಂದ ಬಿಡಿಸ್ಬಿಟ್ಟ ವಸುದೇವ ದೇವಕಿಯರನ್ನ. ಒಳಗಡೆ ಹೋಗಿ ಆಲೋಚನೆ ಮಾಡ್ದ, ಇದೇನು ದೇವಕಿ ಕೂಸು ಹಿಂಗೆ ಹೇಳ್ತಿದ್ದು, ದೇವಿ ಹುಟ್ಟು ಬಿಟ್ಟಿದ್ದಾನೆ, ನಿನ್ ಕೊಲ್ಲೋನು ಅಂತ ಹೇಳ್ತಲ್ಲ ಅಂತ ಹೇಳಿ ಏನು ಮಾಡಬೇಕು ಅಂದಾಗ, ಆಗ ಅವ್ರು ಯಾರೋ ಮಂತ್ರಿಗಳ ಸಲಹೆ ಕೊಟ್ಟರು, ನೋಡಿ ಜಾಸ್ತಿ ದಿನ ಏನಾಗಿರಲ್ಲ, ಈಗ ತಾನೇ ಹುಟ್ಟಿರುತ್ತೆ, ಒಂದು ಕೆಲಸ ಮಾಡಿ, ಈಗ ಸುತ್ತಮುತ್ತಲು ಹುಟ್ಟಿರೋ ಎಲ್ಲ ಮಕ್ಕಳನ್ನ ಕೊಲ್ಲಿಸ್ಕೊಡು. ಯಾರು ಮಾಡ್ಬೇಕು ಆ ಕೆಲಸ? ಪೂತನ ಅಂತ ಸಾಕು ತಾಯಿ. ಆ ಕಂಸ ತಾಯಿ ಹಾಲು ಕುಡಿದು ಬೆಳೆದವನಲ್ಲ, ಅವನ ದಾದಿ ಹಾಲು ಕುಡಿದು ಬೆಳೆದವನು. ಅವಳಿಗೆ ಹೇಳ್ದ, ನೀನು ಬಹಳ ಎಕ್ಸ್ಪರ್ಟ್ ಕೂಸನ್ನ ಕೊಲ್ಲೋದ್ರಲ್ಲಿ, ಈ ಕಡೆ ಎಲ್ಲ ಸುತ್ತಮುತ್ತ ಸಂಚಾರ ಮಾಡೋದು, ಸುಂದರ ರೂಪ ತಗೊಳ್ಳೋದು, ಒಳಗೆ ಹೋಗೋದು, ಅವ್ರಿಗೆಲ್ಲ ಮಾಯ ಮಾಡಿಬಿಡೋದು ಆ ತಾಯಿಯಂದಿರಿಗೆ. ಆ ಕೂಸನ್ನು ತಗೊಂಡು ಸ್ತನ್ಯಪಾನ ಅಂದ್ರೆ ವಿಷಪೂರಿತ ಹಾಲು ಕುಡಿಸೋದು, ಸಾಯಿಸ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋದು. ಎಲ್ಲ ಕಡೆ ಬಂದು 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 ಇಲ್ಲೂ ಬಂದು ಭಗವಂತ ಹೇಳ್ದ, ನಾ ಬಂದಿರೋದೇ ನಿಮ್ಮನ್ನೆಲ್ಲ ಸಂಹಾರ ಮಾಡಕ್ಕೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಕಾಳು ನಿಂಗೆ ಮಾಡ್ತೀನಿ ಅಂತ ಹೇಳಿ. ಅವಳು ತಾಟಕ ಅಂತ ಒಬ್ಬ ರಾಕ್ಷಸಿ. ಅವಳು ಹಿಂದೆ ರಾಮಾವತಾರದಲ್ಲಿ ಭಗವಂತ ತಾಟಕಿಯನ್ನು ಸಂಹಾರ ಮಾಡಿದ್ದ. ಅವಳೇ ಈಗ ಪೂತನೆಯಾಗಿ ಹುಟ್ಟಿದ್ದಾಳೆ. ಭಗವಂತ ಪೂತನೆಯನ್ನು ಸಂಹಾರ ಮಾಡಿದ. ಹಾಲು ಕುಡಿಯುವ ನೆಪದಲ್ಲಿ ಸೀದೆ ಎಳೆದು ಬಿಟ್ಟ, ಹಂಗೆ ಪ್ರಾಣನೇ ಎಳೆದು ಬಿಟ್ಟ. ಅವಳು ಮುಂಚ ಬಿಡು 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 ಅಂತ ಹೇಳಿ ಕಣ್ಣುಗಳು ತಿರುಗಿ ತಲೆ ತಿರುಗಿ ದಪ್ಪಂತ ಬಿದ್ದು ಸತ್ತೋದು. ಅವಳ ಒಳಗಡೆ ಊರ್ವಶಿ ಅಂತ ಕುಬೇರನ ಶಾಪದಿಂದ ಅವಳು ಈ ರಾಕ್ಷಸಿಯ ಜೊತೆಯಲ್ಲಿ ಇರಬೇಕಾಗಿತ್ತು. ಅವಳನ್ನ ಭಗವಂತ ಉದ್ಧಾರ ಮಾಡಿದ. ಇಂದಿರೇಶ ನಿನದೊಂದೇ ಕ್ರಿಯಾ ದ್ವಂದ್ವವಾಯಿತು ಅಂತಾರೆ ದಾಸರಾಯರು. ಆ ಸ್ತನ್ಯಪಾನ ಅನ್ನೋದು ಪೂತನಿಗೆ ಮರಣ ಆಯಿತು, ಸ್ತನ್ಯಪಾನ ಅನ್ನೋದು ಊರ್ವಶಿಗೆ ಸ್ವರ್ಗ ಆಯಿತು, ಉತ್ತಮ ಗತಿ ಆಯಿತು ಅಂತ ಹೇಳಿ ಪೂತನ ಸಂಹಾರವನ್ನ ಹೇಳಿದ ಮೇಲೆ ಗೋವಿಂದೇ ಲಭತೇರ ತಿಮ್ಮಂತಾರೆ. ದಶಮಸ್ಕಂದ ತುಂಬಾ ದೊಡ್ಡದದು, ವರ್ಷಾನುಗಟ್ಟಲೆ ಹೇಳಬೇಕು. ಅದರ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾತ್ರ ಮಾಡಬಹುದೇ ಹೊರತು ನಾವು ಬಹಳ ದೊಡ್ಡದು, 103 ಅಧ್ಯಾಯ ಇದೆ ಅದು. ಪೂತನಿಯನ್ನ ಸಂಹಾರ ಮಾಡಿದ ಮೇಲೆ 3 ತಿಂಗಳು ಭಗವಂತನನ್ನ ಔತ್ಥಾನಿಕ ಕ್ರಿಯಾ ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಶಕಟಾಸುರ ಅಂತ ಕಂಶಪ್ರೀಷಿತ ದೈತ್ಯ, ಅವನು ಬಂದ ಬಂಡಿ ರೂಪದಲ್ಲಿ. ಮಗುನ ಕೆಳಗಡೆ ಮಲಗಿಸಿದ್ರು. ಆಡ್ತಾ ಆಡ್ತಾ ಭಗವಂತ ತನ್ನ ಪುಟ್ಟ ಪಾದವನ್ನು ತಾಕಿಸಿದ ಶಕಟನಿಗೆ. ಅದು ಬಿದ್ದು ಅದು ಮುರಿದು ಹೋಗಿ ಅದರಲ್ಲಿರ್ತಕ್ಕಂತಹ ಸಾಮಾನೆಲ್ಲ ಚೆಲ್ಲಿ ಅವನು ಕೂಡ ಸಾಯ್ತಾ ಇದ್ದಾನೆ. ವಿನಾಶಾಯಿತು ದುಷ್ಕೃತ. ಆಮೇಲೆ ತೃಣಾವರ್ತ ಅಂತ ಒಬ್ಬ ಬಂದ ಸುಂಟ್ರಗಾಳಿ ರೂಪದಲ್ಲಿ, ಚಕ್ರವಾತ ಸ್ವರೂಪೇಣ ಮೇಲೆ ಕರ್ಕೊಂಡು ಹೋಗ್ಬಿಟ್ಟ. ಕೃಷ್ಣನ ಗಿರ ಅಂತ ಎತ್ಕೊಂಡು ಹೊಟ್ಟ ನಮ್ಮ ಗಾಳಿ ರೂಪದಲ್ಲಿ. ಅಲ್ಲಿ ಹೋಗಿ ಭಗವಂತ ಅವನ ಕುತ್ತಿಗೆಯನ್ನು ಹಿಡಿದು ಒತ್ತಿ ಮೇಲಿಂದ ಬೀಳಿಸಿ ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಆಮೇಲೆ ಭಗವಂತ ಈ ತಾಯಿಗೆ ಬಾಯಿಯಲ್ಲಿ ಜಗವನ್ನೇ ತೋರಿದ. ಅಂತ ಬಾಯಿ ತೆರೆದಾಗ ಇಡೀ ಬ್ರಹ್ಮಾಂಡವನ್ನ ನೋಡಿದ್ಲು ಅವಳು. 3 ಲೋಕಗಳನ್ನ, ಸರಿತ್ತು, ನಗ, ದ್ವೀಪ, ವರ್ಷ, ಸಮುದ್ರ, ನದಿ ಎಲ್ಲವನ್ನೂ ನೋಡ್ತಕ್ಕಂಥವನಾಗಿದ್ದಾನೆ. ಎಲ್ಲ ತೋರಿಸಿದಾಗ ತುಂಬಾ ಸಂತೋಷ ಆಯಿತು, ಅವಳಿಗೆ ಗಾಬರಿ ಆಗೋಯಿತು. ಆಮೇಲೆ ಈ ವಸುದೇವ ಕೃಷ್ಣನಿಗೆ ಮತ್ತು ಬಲರಾಮನಿಗೆ, ಆಗ ಬಲರಾಮನು ಅವತಾರ ಮಾಡಿದ್ದ ಅಲ್ಲಿ ರೋಹಿಣಿಯಲ್ಲಿ, ಇಬ್ಬರಿಗೂ ಕೂಡ ನಾಮಕರಣವನ್ನು ಮಾಡಿಸ್ತಾ ಇದ್ದಾನೆ. ಬಲಾಧಿಕ್ಯಾತ್ ಬಲಂ ಪ್ರಾಹು, ಹೆಚ್ಚು ಬಲ ಇದ್ದಿದ್ದರಿಂದ ಅವನಿಗೆ ಬಲ ಅಂತ ಹೆಸರು. ಎಲ್ಲರನ್ನೂ ಸಂತೋಷಪಡಿಸ್ತಾ ಇದ್ದಿದ್ದರಿಂದ ರಾಮ ಅಂತ ಹೆಸರು. ಎಲ್ಲ ಯಾದವರನ್ನ ಒಗ್ಗೂಡಿಸಿದ್ರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ಅಥವಾ ಒಂದು ಗರ್ಭದಿಂದ ಎಳೆದು ಇನ್ನೊಂದು ಗರ್ಭಕ್ಕೆ ಬಿಟ್ಟಿದ್ದಕ್ಕೆ ಅವನಿಗೆ ಸಂಕರ್ಷಣ ಅಂತ ಹೆಸರು. ಇವನಿಗೆ ಹೆಸರಿಡುವಾಗ ಗರ್ಗಾಚಾರ್ಯ ಹೇಳ್ತಾರೆ, ನೋಡು ನಿನ್ನ ಮಗ ಸಾಮಾನ್ಯ ಅಲ್ಲ, ಅವನು ಸಾಕ್ಷಾತ್ ಪರಮಾತ್ಮ.
ನಾಮಾನಿ ಸರ್ವಾಣಿ ಅಮಾವಿಶಂತಿ ತಂ ವೈ ವಿಷ್ಣು ಪರಮಮುದಾಹರಂತಿ ಯೋ ದೇವಾನಾಂ ನಾಮದ ಏಕ ಏವ. ಎಲ್ಲ ಹೆಸರುಗಳು ಇವಂದನೆ. ಆದರೂ ಕೂಡ ಮುದ್ದಿನಿಂದ ಇವನ ಪ್ರೀತಿಯಿಂದ ಎಲ್ಲರನ್ನ ತನ್ನ ಕಡೆ ಸೆಳೆಯೋದ್ರಿಂದ ಅವನಿಗೆ ಕೃಷ್ಣ ಕೃಷ್ಣ ಅಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀಡಲ್ಲಿ ಆ ವ್ಯಕ್ತಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಕೃಷ್ಣ ಕೃಷ್ಣ ಅಂತಕ್ಕಂಥ ನಾಮಕರಣ ಮಾಡ್ತಾ ಇದ್ದಾರೆ. ಆಮೇಲೆ ಭಗವಂತ ಕ್ರೀಡಾಂ ಪದದ್ಭಿ ಚಲನಂಚ, ಅಂಬೆಗಾಲ ಇಟ್ಟ, ಎಲ್ಲ ಕಡೆ ಅಂಬೆಗಾಲನ್ನು ಇಟ್ಟು ಭಗವಂತ ಆಮೇಲೆ ನಡೀತಾ ಇದ್ದಾನೆ. ನಡೆದಾದ ಮೇಲೆ ಭಗವಂತ ಪಕ್ಕದ ಮನೆಗೂ ನಡೆದು ಬಿಟ್ಟ. ಅಲ್ಲಿ ದದ್ಯಾದಿಸ್ತೇಯೇನ ಗೋಪಿನಾಂ, ಎಲ್ಲರ ಮನೆಗಳಲ್ಲಿ ಕೂಡ ಹಾಲು ಮೊಸರು ಇತ್ಯಾದಿಗಳನ್ನು ಸ್ವೀಕಾರ ಮಾಡೋರು. ಇದೇ ಭಗವಂತನ ಬಾಲಲೀಲೆಗಳು ಅಂತ ಕರೀತಾರೆ. ವತ್ಸಾನ್ ಮುಂಚನ್ ಕ್ವಚಿತ ಸಮಯ ಕ್ರೋಶ ಸಂಜಾತ ಸಹ ಭಾಗವತ ಹೇಳುತ್ತೆ. ಕೆಲವರು ಮನೆಗೆ ಹೋಗೋದು, ಕರುಗಳನ್ನೆಲ್ಲ ಬಿಚ್ಚಿಬಿಡೋದು, ಕರುಗಳು ಹೋಗಿ ಹಸುಗಳು ಹಾಲು ಕೊಡ್ಕೊಂಡ್ಬಿಡೋದು. ಇನ್ನು ಕೆಲವರ ಮನೆಯಲ್ಲಿ ಮೇಲೆ ನಿಲುವು ಅಂತಿರುತ್ತೆ, ತಾನೇ ಮೇಲೆ ನಿಂತು ಬೆಳೆಯೋದು, ಅಥವಾ ಕೊರಳ ಮೇಲೆ ನಿಂತ್ಕೊಂಡು ತೆಗೆಯೋದು, ಅಥವಾ ಕೋಲ್ ತಗೊಂಡು ಹೊಡೆಯೋದು, ಅಥವಾ ಒಬ್ಬರ ಮೇಲೆ ನಿಂತ್ಕೋಬೋದು. ಕತ್ತಲೆ ಮನೆಗೆ ಪ್ರವೇಶ ಮಾಡಿ ಅದನ್ನು ಬೆಳಕು ಮಾಡೋದು, ಕುದೀತಾ ಇರ್ತಕ್ಕಂತಹ ಹಾಲನ್ನು ಸ್ವೀಕಾರ ಮಾಡೋದು, ಬೆಕ್ಕುಗಳಿಗೆ ಕೊಡೋದು, ನಾನಾ ರೀತಿ ಬಾಲಲೀಲೆಗಳನ್ನು ವಾದಿರಾಜ ಸ್ವಾಮಿಗಳು ರುಕ್ಮಿಣೀ ಶಿವಜಿಯಲ್ಲಿ ತೋರಿಸಿದ್ದಾರೆ. ಅದನ್ನೆಲ್ಲ ಮನೆ ನೀವು ಕೇಳಿದ್ದೀರಾ. ರುಕ್ಮಿಣೀ ಶಿವಜಿಯನ್ನು ವಿಸ್ತಾರವಾಗಿ ಅತ್ಯದ್ಭುತವಾದ ಬಾಲಲೀಲೆಗಳನ್ನು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಬಾಲಲೀಲೆಗಳನ್ನು ತೋರಿಸಿ, ಒಂದು ದಿವಸ ಹಾಲು ಕುಡಿಸ್ತಾ ಇದ್ದಾಗ ಒಲೆ ಮೇಲೆ ಹಾಲಿಟ್ಟಿದ್ದು ಉಕ್ಕು ಬಿಡುತ್ತದೆ. ಇಳಿಸಬೇಕು ಅಂತ ಕೃಷ್ಣನನ್ನ ಕೆಳಗಡೆ ಇಳಿಸೋದು. ಭಗವಂತ ನೋಡ್ದ, ನನಗೆ ಹಾಲೇ ಜಾಸ್ತಿ ಆಗೋಯ್ತಾ, ನನಗಿಂತ ಹಾಲು ಮಾಡ್ತೀನಿ ಅಂತ ಹೇಳಿ ಆ ಮೊಸರು ಭಾಂಡವನ್ನು ಹೊಡಿತಾ ಇದ್ದಾನೆ ಭಗವಂತ. ಎಲ್ಲ ಮೊಸರು ಬಿದ್ದವಿದೆ. ಹಯ್ಯಂಗ ಆ ಹೊಸ ಬೆಣ್ಣೆಯನ್ನು ತಿಂತಾ ಇದ್ದಾನೆ. ಬಂದು ನೋಡಿದ್ರೆ ಮನೆಯೆಲ್ಲ ಮೊಸರು. ಕೃಷ್ಣ ನಿನ್ನನ್ನ ಕಟ್ಟಾಕ್ಬಿಡ್ತೀನಿ ಅಂತ ಹಿಂದೆ ಹಿಂದೆ ಬರ್ತಾ ಇದ್ದಾಳೆ. ಎಲ್ಲಿ ಸಿಗ್ತಾನೆ ಭಗವಂತ? ವೇದಗಳಿಗೆ ಭಗವಂತ ಸಿಗೋದಿಲ್ಲ. ವೇದಾಭಿಮಾನಿ ಲಕ್ಷ್ಮೀದೇವಿಗೆ ಪೂರ್ತಿ ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಶೋಧಾದೇವಿಗೆ ಎಲ್ಲಿ ಸಿಗ್ತಾರೆ? ಅವನು ಹಿಂದೆ ಓಡ್ತಾ ಇದ್ದು, ಆ ಓಡಿದ ಪುಣ್ಯವೋ ಎಂಬಂತೆ, ಭಗವಂತನ ಹಿಂದೆ ಹೋದ ಪುಣ್ಯವೋ ಎಂಬಂತೆ ಭಗವಂತ ತಾನೇ ಸಿಕ್ಕಾಕೊಂಡ. ಅಮ್ಮನ ಕಷ್ಟವನ್ನ ನೋಡ್ಲಾರ್ದೆ ಕಟ್ಟಿಬಿಡ್ತೀನಿ ಅಂತ ಹೋದ್ರು. ಪರಿಚ್ಛಿನ್ನ ವಸ್ತುವನ್ನ ಕಟ್ಟಬಹುದೇ ಹೊರತು ಅಪರಿಚ್ಛಿನ್ನ ವಸ್ತುವನ್ನ ಕಟ್ಟಕ್ಕಾಗೋದಿಲ್ಲ. ಕಟ್ತೀನಿ ಎಂದು ಜಂಗುಲ ನೂನಾಬು, ಎರಡೆರಡು ಅಂಗುಲ ಕಡಿಮೆ ಆಗ್ತಾ ಇದೆ ಅಂತ. ನಿಂಗೆ ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ, ಭಕ್ತಿ ಇದೆ, ಜ್ಞಾನ ಇಲ್ಲ, ವೈರಾಗ್ಯ ಇಲ್ಲ ನನ್ನ ಬಗ್ಗೆ ಅಂತ ತೋರಿಸ್ತಾ ಭಗವಂತ ಎರಡೆರಡು ಅಂಗುಲ ಕಡಿಮೆ ಮಾಡ್ತಾ ಇದ್ದಾನೆ. ಕಡೆಗೆ ಕಷ್ಟಪಟ್ಟು ಕಟ್ಟದ್ದು ಹೇಳ್ಕೊಂಡು ಹೋದ ಭಗವಂತ. ಅದನ್ನು ಆ ಉಲೂಕಲವನ್ನು ಹೇಳ್ಕೊಂಡೋಗಿ ಹೊರಾಂಗಣದಲ್ಲಿ ಇರ್ತಕ್ಕಂತಹ ಅರ್ಜುನ ವೃಕ್ಷ ಅಂತ, ಎರಡು ಅರ್ಜುನ ಅಂದ್ರೆ ಎರಡು ವೃಕ್ಷಗಳು, ನಳಕೂಬರ ಮತ್ತು ಮಣಿಗ್ರೀವ ಅಂತ ಕುಬೇರನ ಮಕ್ಕಳು. ನಾರದರ ಶಾಪದಿಂದ ವೃಕ್ಷ ಯೋನಿಯಲ್ಲಿ ಹುಟ್ಟಿದ್ರು. ಅದರೊಳಗಡೆ ಧ್ವನಿ ಮತ್ತು ಚಮು ಅಂತ ಇಬ್ಬರು ದೈತ್ಯರು. ಭಗವಂತ ಆ ದೈತ್ಯರನ್ನು ಸಂಹಾರ ಮಾಡಿ ನಳಕೂಬರ ಮತ್ತು ಮಣಿಗ್ರೀವರನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಇಂದಿರೇಶ ನಿನ್ನದೊಂದೇ ಕ್ರಿಯಾ ದ್ವಂದ್ವವಾಯಿತು. ಆ ಮರ ಎಳೆದಿದ್ದು ಇಬ್ಬರ ರಾಕ್ಷಸರ ಸಂಹಾರ ಆಯಿತು, ಇಬ್ಬರ ಭಕ್ತರ ಉದ್ಧಾರ ಆಯಿತು ಅಂತ ಅವ್ರು ಹೇಳುತ್ತಾರೆ, ಅವರು ದಾಸರಾಯರು. ಆಮೇಲೆ ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಕಾಳಿಂಗ ಮರ್ದವನ್ನ ಮಾಡ್ತಾ ಇದ್ದಾನೆ. ಕಾಳಿಂಗ ಮರ್ದನ ಮಾಡೋಕ್ಕಿಂತ ಮುಂಚೆ ಭಗವಂತ ಈ ಮಥುರಾ ಪಟ್ಟಣದಿಂದ, ಈ ಗೋಕುಲದಿಂದ ಭಗವಂತ ವೃಂದಾವನಕ್ಕೆ ಹೊರಟು. ಸಾಕಿನ್ಯಾರು ಬರಲಿಲ್ಲ ಅಂತ ಹೇಳಿ ಎಲ್ಲರನ್ನ ಗೋವರ್ಧನ ಪರ್ವತ ಇದೆ, ಒಳ್ಳೆ ನದಿ ಇದೆ, ಯಮುನಾ ನದಿ, ವೃಂದಾವನ ಅಂತ ಅದಕ್ಕೆ ಹೆಸರದು. ಹಸುಗಳ ವೃಂದವನ್ನ ರಕ್ಷಣೆ ಮಾಡ್ತಕ್ಕಂಥ ನದಿ. ಅದು ಕರ್ಕೊಂಡು ಹೋದ. ಅಲ್ಲಿ ವತ್ಸಾಸುರ ಅಂತ ಒಬ್ಬ ದೈತ್ಯ ಕರುವಿನ ರೂಪದಲ್ಲಿ ಬಂದ. ಕೃಷ್ಣನಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಭಗವಂತ, ವತ್ಸಾಸುರ ಅಂದ್ರೆ ಬರೀ ಕರುವಿನ ವೇಷದಲ್ಲಿದ್ದೇ ಹೊರತು ಅವನು ಕರು ಅಲ್ಲ. ಭಗವಂತ ಆ ಕರುವನ್ನ ತೀರಿಸಿ ಗರಗರ ಅಂತ ಎತ್ತಿ ಒಗೆದು ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಧೇನುಕಾಸುರ. ಇದೆಲ್ಲ ಆಚಾರ್ಯರು ಯಮಕ ಭಾರತದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅತ್ಯದ್ಭುತವಾದ ಗ್ರಂಥ ಅದು ಯಮಕ ಭಾರತ. ಯಮಕಾಲಂಕಾರದಲ್ಲಿ ಇರ್ತಕ್ಕಂತಹ ಕೃಷ್ಣನ ಕಥಾ. ವತ್ಸಾಸುರನನ್ನ ಸಂಹಾರ ಮಾಡಿದ ಮೇಲೆ ಅವರಿಗೆಲ್ಲ ರುದ್ರದೇವರ ವರ, ಗಣಪತಿಯ ವರ ಎಲ್ಲ ಕಿತ್ತು ಒಗೆದು ಬಿಟ್ಟ ಭಗವಂತ ಅವರನ್ನ. ಆಮೇಲೆ ಭಗವಂತ ಕಾಳಿಂಗ ಮರ್ದನ ಮಾಡಿರ್ತಕ್ಕಂಥದ್ದು. ಈ ಕಾಳಿಂಗ ಅವನು ಒಳ್ಳೆಯವನೇ ಅವನು, ಆದರೆ ಗರುಡ ದೇವರಿಗೆ ಹೆದರ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದ, ಈ ರಮಣಕ ದ್ವೀಪಕ್ಕೆ ಬಂದ್ಬಿಟ್ಟಿದ್ದ. ಬಂದು ಅವನು ಸುಮ್ಮನೆ ಇರ್ಬೇಕಾ, ತನ್ನ ವಿಷ ಎಲ್ಲ ಯಮುನಾ ನದಿಗೆ ಬಿಡ್ತಾ ಇದ್ದ.
ಅದನ್ನು ಕುಡಿದಿರ್ತಕ್ಕಂತಹ ಪಾಪ ಎಲ್ಲರೂ ಮೂರ್ಛಿತರಾಗಿದ್ರು, ಮರಣ ಹೊಂದ್ಬಿಟ್ಟಿದ್ರು. ಕೃಷ್ಣನ್ ಗೊತ್ತಾಯ್ತು, ಈ ಕಾಳಿಂಗನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕದಂಬ ವೃಕ್ಷವನ್ನು ಏರಿ ಧುಮುಕಿ ಕೆಳಗಡೆ ಹೋಗಿ ತನ್ನ ಮುಷ್ಟಿಯಿಂದ ಚೆನ್ನಾಗಿ ಹೊಡೆದು ಅವನಿಗೆ ಆ ವಿಷ ಎಲ್ಲ ಕಾರಿಸಿ ಆಚೆಗೆ ಬಂದು ಮೇಲೆ ಕರ್ಕೊಂಡ್ಬಂದು ಅದರ ಮೇಲೆ ನರ್ತನೆ ಮಾಡಕ್ಕೆ ಶುರು ಮಾಡಿದ ಭಗವಂತ. ಅನೀನದ ಪದ್ಮ ಭವೋ ಮೃದಂಗ ಜಗೌಹ ಮೋಮಾನ್ ಜಗತಾಮನೀಶ ಆದರ್ಶಯತ್ತಾಲ ಗತಃ ಕಪರ್ದಿ ನನರ್ಥ ಗೋಪಾಲ ಕಪಾಲ ಮೌಲಿ. ಭಗವಂತ ಅದರ ಮೇಲೆ ನರ್ತನೆ ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಮೃದಂಗ ಬಾರಿಸಿದ್ರು, ರುದ್ರದೇವರು ತಾಳವನ್ನು ತಟ್ಟಿದ್ರು, ಹನುಮಂತ ದೇವರು ಹಾಡು ಹೇಳಿದ್ರು. ಭಗವಂತ ಅದಕ್ಕೆ ತಕ್ಕಂತೆ ನಾಟ್ಯ ಮಾಡ್ತಾ ಇದ್ದಾನೆ. ಆಡಿದನು ಅದ್ಭುತದಿಂದಲೇ ಕಾಳಿಂಗನ ಫಣಿಯಲ್ಲಿ ಆಡಿದನು ಅಂತಾರೆ ದಾಸರಾಯರು. ಅವನಿಗೂ ಗೊತ್ತಾಯ್ತು ನನ್ನ ತಲೆ ಮೇಲೆ ಕುಣಿತಾ ಇರುವ ಸ್ವಾಮಿ ಅಂತ. ಅವನ ಹೆಂಡತಿಯರು ಸ್ತೋತ್ರ ಮಾಡ್ತಾರೆ, ನಾಗಪತ್ನಿಯರು. ಕಡೆಗೆ ಭಗವಂತ ಅವನಿಗೆ ಹೋಗು ನೀನು ರಮಣಕ ದ್ವೀಪಕ್ಕೆ ಅಂತ ಹೇಳಿ ವಾಪಸ್ಸು ಕಳಿಸ್ತಾ ಇದ್ದಾನೆ. ಆಮೇಲೆ ಬಂದಿರತಕ್ಕಂಥದ್ದು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಗೋವರ್ಧನೋದ್ಧಾರ, ಅದನ್ನು ಕೂಡ ನಿರೂಪಣೆ ಮಾಡ್ತಾರೆ. ಇಂದ್ರದೇವರಿಗೆ ಒಮ್ಮೆ ಸ್ವಲ್ಪ ವಿಸ್ಮರಣೆ ಬಂದ್ಬಿಡ್ತು ಭಗವಂತ ಸಾಕ್ಷಾತ್ ಪರಮಾತ್ಮ, ಕೃಷ್ಣ ಪರಮಾತ್ಮ ಅಂತ ಇಟ್ಕೊಳ್ದೇನೆ ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡು ಅವನ ಮೇಲೆ ಸ್ವಲ್ಪ ಅಪಾರ್ಥವನ್ನು ಮಾಡಿಬಿಟ್ರು. ವಾಚಾಲಂ ಮಾನಿನಂ ಮತ್ತಂ ಮರ್ತ್ಯಮುಪಾಶ್ರಿತ್ಯ ಅನ್ನತ್ತೆ ಭಾಗವತ. ಇವನು ಮಾತನ್ನ ಕೇಳಿ ನನ್ನ ಪೂಜೆ ನಿಲ್ಲಿಸಿದ್ರ ತಾಳಿ ನಿಮಗೆ ಮಾಡ್ತೀನಿ ಅಂತ ಹೇಳಿ ಇಡೀ ಗೋಕುಲ ಕೊಚ್ಚೋಬೇಕು ಹಂಗೆ ಮಳೆ ಸುರಿಸ್ರಿ ಅಂದ್ರು. ಏನು ಧೋ ಅಂತ ಮಳೆ ಬೀಳ್ತಾ ಇದೆ. ಇವರೆಲ್ಲ ಹೇಳಿದ್ರು, ನೋಡು ಕೃಷ್ಣ ನೀ ಬೇಡ ಅಂತ ಇಂದ್ರದೇವರ ಪೂಜೆ, ಇಂದ್ರದೇವರ ಕೋಪ ಬಂದ್ಬಿಟ್ಟಿದೆ, ಮಳೆ ಸುರಿಸ್ತಾ ಇದ್ದಾರೆ, ಯೋಚನೆ ಮಾಡಬೇಡ್ರಿ ಇಂದ ಭಗವಂತ. ಒಂದೇ ಕೈಯಲ್ಲಿ ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ತನ್ನ ಬೆಟ್ಟವನ್ನ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಗೋವರ್ಧನ ಪರ್ವತವನ್ನ ಎತ್ತಿ 7 ದಿವಸ ಭಗವಂತ ಗೋವರ್ಧನ ಪರ್ವತವನ್ನ ಹಾಗೇ ಧಾರಣೆ ಮಾಡಿದ್ದಾನೆ. ಇಂದ್ರದೇವರ ಆ ದುಷ್ಟ ಚಿಂತನೆ ಅಥವಾ ಭಗವಂತನನ್ನ ಮರ್ತ್ಯ ಅಂತ ತಿಳ್ಕೊಂಡಿದ್ದು ಅವರಿಗೆ ಜ್ಞಾನೋದಯ ಆಯಿತು. ಸುರಭಿ ಅಂತ ಕಾಮಧೇನುವಿನ ಸಂತಾನವನ್ನು ಕರ್ಕೊಂಡ್ಬಂದು ಅದರ ಹಾಲನ್ನು ಹಿಂಡಿ ಭಗವಂತನಿಗೆ ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿ ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಇಂದ್ರದೇವರಿಗೆ ಬಂದಿರತಕ್ಕಂತಹ ವಿಸ್ಮರಣೆಯನ್ನು ಪರಿಹಾರ ಮಾಡದ್ದು ಪರಿತ್ರಾಣಾಯ ಸಾಧೂನಾಂ, ಸಾಧುಗಳಾದ ಇಂದ್ರದೇವರನ್ನ ಜ್ಞಾನ ಕೊಟ್ಟು ರಕ್ಷಣೆ ಮಾಡಿರ್ತಕ್ಕಂಥದ್ದು ಭಗವಂತನದು. ಈ ಗೋಪಿಕಾಸ್ತ್ರೀಯರೆಲ್ಲ ಒಮ್ಮೆ ಕಾತ್ಯಾಯಿನಿ ವ್ರತ ಮಾಡ್ತೀನಿ ಅಂತ ಹೇಳಿ ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾ ಇವರೆಲ್ಲ ಏನ್ ಮಾಡ್ಬಿಟ್ರು ಅಂದ್ರೆ ಬೆಳಗ್ಗೆ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದಗೋಪಸುತಂ ದೇವಿ ಪತಿಮೆ ಕುರುತೆ ನಮಃ ಮರಳ ಗೌರಿ ಮಾಡೋದು, ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ನನಗೆ ಕೃಷ್ಣನ ಗಂಡ ಮಾಡು, ಕೃಷ್ಣನ ಗಂಡ ಮಾಡೋದು. ಹೋದ ಭಗವಂತ. ಇನ್ನ 6 ವರ್ಷ ಭಗವಂತನಿಗೆ. ಎಲ್ಲ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ವಸ್ತ್ರಗಳನ್ನೆಲ್ಲ ಮೇಲೆ ಬಿಚ್ಚಿಟ್ಬಿಟ್ಟಿದ್ದಾರೆ. ಭಗವಂತ ವಸ್ತ್ರಗಳನ್ನ ತಗೊಂಡು ನೀಪಮಾರಕ್ಯ ಮರ ಹತ್ತು ಕೂತ್ಕೊಂಡು ಇವರೆಲ್ಲ ಬಂದು ನೋಡ್ತಾರೆ, ವಸ್ತ್ರಗಳೇ ಇಲ್ಲ. ಕೊಟ್ಟುಬಿಡು ಕೃಷ್ಣ, ಬಹಳ ಚಳಿ ಆಗ್ತಾ ಇದೆ. ಕೇಳಿದ್ರು, ಕಿಲಕಿಲ ನಗ್ತಾ ಇದ್ದಾನೆ, ಯಾಕೆ ಹಿಂಗೆ ಮಾಡ್ತೀಯ, ನಾನು ಹೋಗಿ ನಂದಗೋಪನ್ಗೆ ಹೇಳ್ತೀನಿ ಅಂದ್ರು. ಧಾರಾಳವಾಗಿ ಹೇಳ್ಬಿಟ್ಟು ಬನ್ನಿ ಇಂದ. ಕೃಷ್ಣ ಹಿಂಗೆಲ್ಲ ಮಾಡಬೇಡ, ವಸ್ತ್ರಗಳು ಕೊಟ್ಬಿಡು ಅಂದಾಗ ಆಗ ಭಗವಂತ ಹೇಳ್ತಾನೆ, ಯೂಯಂ ವ್ಯವಸ್ತ್ರ ಧೃತಪೋ ವ್ರತ. ನಗ್ನರಾಗಿ ನೀವು ವ್ರತ ಮಾಡ್ತಾ ಇದ್ದೀರಾ ಅಲ್ವಾ, ನಗ್ನರಾಗಿ ಸ್ನಾನ ಮಾಡ್ತಾ ಇದ್ದೀರಾ ಅಲ್ವಾ, ತದ್ದೇವ ಹೇಳನಂ, ಅದು ದೇವತೆಗಳನ್ನ ಅವಮಾನ ಮಾಡದಂಗೆ ಆಗಿ ನಗ್ನರಾಗಿ ಸ್ನಾನ ಮಾಡಬಾರದು, ತಪ್ಪಾಯ್ತು ಅಂತ ಹೇಳಿ ಅವ್ರ ಕೈಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಮುಂದೆ ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಕಾಲಾಂತರದಲ್ಲಿ ಅಂತ ಭಗವಂತ ಹೊರಡುತ್ತಾ ಇದ್ದಾನೆ ಅಲ್ಲಿಂದ ಮುಂದೆ. ಆಮೇಲೆ ಬಂದಿರತಕ್ಕಂಥವನು ಉತ್ಕೃಷ್ಟವಾಗಿರ್ತಕ್ಕಂತಹ ಇಂದ್ರದೇವರನ್ನ ಭಗವಂತ ಜ್ಞಾನವನ್ನ ಕೊಟ್ಟು ಕಳಿಸಿದ ಮೇಲೆ ಶರತ್ಕಾಲದಲ್ಲಿ ಅಲ್ಲಿ ಎಲ್ಲ ಋತುಗಳನ್ನು ವರ್ಣನೆ ಮಾಡಿದ್ದಾರೆ. ಗ್ರೀಷ್ಮ ಋತು, ವರ್ಷ ಋತು, ಹೇಮಂತ ಋತು, ಶರದ್ ಋತು ಎಲ್ಲ. ಶರತ್ಕಾಲದಲ್ಲಿ ಭಗವಂತ ರಾತ್ರಿ ಕಾಲದಲ್ಲಿ ಒಳ್ಳೆ ವೇಣುನಾದ ಮಾಡೋಣಂತೆ ಭಗವಂತ. ಸುಂದರವಾದ ಕಾಡಿನಲ್ಲಿ ಆ ರಾತ್ರಿಯಲ್ಲಿ ಶರತ್ಕಾಲದ ಬೆಳದಿಂಗಳಲ್ಲಿ ಭಗವಂತ ವಾಮ ಬಾಹುಕೃತ ವಾಮ ಕಪೋಲೋ
ವಲ್ಗಿತಭೃರುದರಾರ್ಪಿತವೇಣು ಕೋಮಲಾಂಗುಲಿಭಿರಾಶ್ರಿತ ಮಾರ್ಗ ಗೋಪ್ಯೈರಯತಿ ಯತ್ರ ಮುಕುಂದಃ ದಂತದಷ್ಟಕವಲಾದೃತವರ್ಣಾದೃತಕರ್ಣಾಃ ನಿದ್ರಿತಾ ಲಿಖಿತ ಚಿತ್ರಮಿವಾಸನ್. ಆ ತ್ರಿಭಂಗಿಯಲ್ಲಿ ನಿಂತುಕೊಂಡು ಭಗವಂತ ಕೊಳಲನ್ನ ನುಡಿಸ್ತಾ ಆ ಬೆರಳುಗಳನ್ನು ರಂಧ್ರದ ಮೇಲೆ ಓಡಾಡಿಸ್ತಾ ಇದ್ರೆ ವಾಮಬಾಹು ಕೃತ ವಾಮಕಪೋಲೋ ಸ್ವಲ್ಪ ಬಲ ಎಡಭುಜದ ಮೇಲೆ ತನ್ನ ಎಡಕೆನ್ನೆಯನ್ನು ತಾಕಿಸಿ ಕೋಮಲವಾದ ಕೈಗಳಿಂದ ಸುಂದರವಾದ ಧ್ವನಿ ಹೊರಡಿಸೋಣಂತೆ ಭಗವಂತ. ಮುರಳಿಯ ನಾದವ ಕೇಳಿ ಅಂತ ದಾಸರಾಯರು ಬರೆದಿದ್ದಾರೆ. ಅದು ಅಂತಹ ಭಗವಂತನ ಭಕ್ತಿಗಳನ್ನು ಉತ್ಪತ್ತಿ ಮಾಡುವ, ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡುವ ದಾಸರಾಯರು ಬರೀತಾರೆ. ಪುರಂದರದಾಸರು, ಪ್ರಸನ್ನ ತೀರ್ಥರು ಎಲ್ಲರೂ ಬರೆದಿದ್ದಾರೆ. ಭವದ ಸಂತಾಪವು ಕೊನೆಗಾಣಲಿ, ಭುವಿಯೋಳು ಜೀವನ ಸವಿಯಾಗಲಿ, ನವವಿಧ ಭಕುತಿಯು ನಲಿದಾಡಲಿ, ಕಿವಿಯಿಂದ ಕೇಳಿ ನಲಿಯುವೆ ಶ್ರೀಕರ, ಮುರಳಿ ಬಾರಿಸೋ ಮಾಧವ, ಕುಣಿಯುವೆ ಮುರಳಿ ಬಾರಿಸೋ ಮಾಧವ. ಅತ್ಯದ್ಭುತವಾಗಿ ಬರೀತಾರೆ ಅವರು ಪ್ರಸನ್ನ ತೀರ್ಥರು. ಭಗವಂತನ ಕೊಳಲ ನಾದವನ್ನು ಕೇಳಿದ್ರೆ ಒಳಗಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮಾದಿಗಳೆಲ್ಲ ಹೊಟ್ಟೋಗುತ್ತೆ. 9 ರೀತಿಯ ಲಕ್ಷಣಗಳು ನಮ್ಮಲ್ಲಿ ಭಕ್ತ ಲಕ್ಷಣಗಳು ಮೂಡುತ್ತೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲ ಗೋಪಿಕಾಸ್ತ್ರೀಯರು ಬಂದ್ಬಿಡೋರಂತೆ ಭಗವಂತನ ಹತ್ರ ರಥೋತ್ಸವ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ. ಆಗ ಭಗವಂತ, ಯಾಕೆ ಬಂದ್ರಿ ನೀವೆಲ್ಲ, ಇಷ್ಟೊತ್ತಿನಲ್ಲಿ ಬರಬಾರ್ದು, ಇಲ್ಲೆಲ್ಲ ಕ್ರೂರವಾಗಿರ್ತಕ್ಕಂತಹ ಪ್ರಾಣಿಗಳಿರುತ್ತೆ, ಹಾವುಗಳಿರುತ್ತೆ, ಪಿಶಾಚಿಗಳಿರುತ್ತೆ, ಮನೆಯಲ್ಲಿ ನಿಮ್ಮ ತಂದೆ ತಾಯಿಯಂದಿರು, ಅತ್ತೆ ಮಾವಂದಿರು, ಗಂಡಂದಿರು, ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ಹೊಟ್ಟೋಗ್ರಿ. ಅವರೆಲ್ಲ ದೊಡ್ಡ ದೊಡ್ಡ ಅಪ್ಸರಾಸ್ತ್ರೀಯರು, ಗೋಪಿಕಾಸ್ತ್ರೀಯರಾಗಿ ಭಗವಂತನ ಅಂಗಸಂಗವನ್ನ ಪಡಿಬೇಕು ಅಂತ ತಪಸ್ಸು ಮಾಡಿ ಬಂದವರು. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಾವು ಹೋಗೋದಿಲ್ಲ, ಅವರು ನಮಗೆ ಈ ಜನ್ಮಕ್ಕೆ ಪತಿ ಇರ್ಬೋದು, ನೀನು ಜನ್ಮ ಜನ್ಮಕ್ಕೂ ಪತಿ, ಸೀತಾಪತಿ, ಜಗತ್ಪತಿ, ಹಾಗಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು ಅಂದಾಗ ಅವರ ಭಕ್ತಿಗೆ ಮೆಚ್ಚಿ ಭಗವಂತ ಸುಂದರವಾದ, ನಿರ್ವಿಕಾರವಾದ, ನಿರ್ಮಲವಾದ ಸರ್ವಸಮರ್ಪಣ ಅಂತ ಕರೀತಾರೆ. ಇಡೀ ದೇಹವನ್ನ ಭಗವಂತನಿಗೆ ಅರ್ಪಿಸಿಬಿಟ್ರು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ. ಆತ್ಮಾತ್ಮೀಯ ಸಮರ್ಪಣೆ ಅಂತ ಕರೀತಾರೆ. ಇದರಲ್ಲಿದೆ, ಅದು ಸಾರೋದ್ಧಾರದಲ್ಲಿದೆ. ಎಲ್ಲವನ್ನ ಅರ್ಪಿಸ್ಬಿಟ್ರಂತೆ ಭಗವಂತನಿಗೆ. ಅವರ ಭಕ್ತಿಗೆ ಮೆಚ್ಚಿ ಭಗವಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯ ಸುಂದರ, ಇವನಿಗೂ ಏನಾಗಬೇಕಾದ್ದಿಲ್ಲ, ಇವನಿಗೆ ಸ್ವರಮಣ, ಲಕ್ಷ್ಮೀದೇವಿಯಿಂದಲೂ ಏನಾಗಬೇಕಾಗಿಲ್ಲ ಭಗವಂತನಿಗೆ. ಅಂತಹ ಲಕ್ಷ್ಮೀದೇವಿಯ ಸನ್ನಿಧಾನದಿಂದ ಕೂಡಿದಂತಹ ಗೋಪಿಕಾಸ್ತ್ರೀಯರಿಂದ ಏನಾಗಬೇಕು ಇವರಿಗೆ? ಇಷ್ಟು ಭಗವಂತ ನಿರ್ಲಿಪ್ತ, ನಿರಾಕಾರ, ನಿರ್ವಿಕಾರ ಭಗವಂತ, ಪ್ರಾಕೃತ ಗುಣರಹಿತ, ಪ್ರಾಕೃತ ಆಕಾರ ರಹಿತ. ಏನಾಗಬೇಕು ಭಗವಂತನಿಗೆ? ಗೋಪಿಕಾಸ್ತ್ರೀಯರು ಅಷ್ಟೇ ಭಕ್ತಿಯಿಂದ ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು, ಲಕುಮಿ ಮುರುಳಿ ರೂಪದಲ್ಲಿ ಇಳಿದು ಹೊಳೆಯಿತು, ಬಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಪೋಗಿ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ಕಾಕೊಳಲ ನೂಲುವ. ಪ್ರಸಂತಿದ್ರು ಹೇಳ್ತಾರವ, ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮೀದೇವಿಯೇ ಭಗವಂತನ ಕೈಯಲ್ಲಿ ಕೊಳಲಾಗಿ ಬಂದಿದ್ದಾಳೆ, ಭಗವಂತನ ಸೇವೆ ಮಾಡ್ತಾ ಇದ್ದಾಳೆ ಅಂದರೆ ನಾವು ಮಾಡೋಣ ಅಂತ ಹೇಳಿ ಅವರು ಕೂಡ ರಾಸಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ದುರಹಂಕಾರ ಬಂದ್ಬಿಡ್ತು ಆ ಗೋಪಿಕಾಸ್ತ್ರೀಯರಿಗೆ, ನನ್ನ ಸಮಾನ ಯಾರಿಲ್ಲ ಅಂತ. ಆಗ ಭಗವಂತ ಹೇಳ್ದ, ನೀವೆಲ್ಲ ಭಕ್ತಿಯಿಂದ ಕೇಳಿದ್ರಿ, ನಿಮ್ಗೆ ಅನುಗ್ರಹ ಮಾಡಿದೆ, ನಿಮ್ಗೆ ದುರಹಂಕಾರ ಬಂದ್ಬಿಡ್ತು, ಗರ್ವ ಬಂತು, ನನ್ನ ಸಮ ಯಾರಿಲ್ಲ ಅಂತ, ಕಾಮ ಬಂದ್ಬಿಡ್ತು, ನಾನು ಒಲಿಯೋದಿಲ್ಲ ಅಂತ ಅಲ್ಲೇ ಅಂತರ್ಧಾನ ಆಗುತ್ತ ಭಗವಂತ. ತತ್ರೈವ ಅಂತರ್ಧತೆ. ಆಮೇಲೆ ಗೊತ್ತಾಯ್ತು ಇವ್ರಿಗೆಲ್ಲ ಎಂತ ತಪ್ಪು ಮಾಡಿಬಿಟ್ವಿ ನಾವು ಅಂತ. ಎಲ್ಲ ಹುಡುಕ್ತಾರೆ ಭಗವಂತನನ್ನು. ಅಶ್ವತ್ಥ ವೃಕ್ಷ ಕೃಷ್ಣನ ನೋಡಿದ್ಯಾ, ಪಾರಿಜಾತ ವೃಕ್ಷ ಕೃಷ್ಣನ್ ನೋಡಿದ್ಯಾ, ಕಮಲ ಪುಷ್ಪ ಕೃಷ್ಣನ್ ನೋಡಿದ್ಯಾ, ತುಳಸಿ ಕೃಷ್ಣನ್ ನೋಡಿದ್ಯಾ, ಹುಣಸೆ ಮರ ಕೃಷ್ಣನ್ ನೋಡಿದ್ಯಾ, ಯಮುನಾ ನದಿ ಕೃಷ್ಣನ್ ನೋಡಿದ್ಯಾ, ಲತಾಗ್ರಹಗಳು ಕೃಷ್ಣನ್ ನೋಡಿದ್ಯಾ, ತೆಂಗಿನ ಮರ ಕೃಷ್ಣನ್ ನೋಡಿದ್ಯಾ, ಎಲ್ಲ ಹುಡುಕೊಂಡು ಹೋಗ್ತಾರೆ. ಅವೆಲ್ಲ ನಮಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಹಂಗೆ ಭಗವಂತ
ಒಂದ್ಸಲ ಮರ ಆಗ್ಬಿಟ್ರೆ ಕಾಣಿಸ್ಕೊಂಬೋದೇ ಇಲ್ಲ, ಅವನಾಗವನೇ ಕಾಣಿಸೋ ತನಕ ಕಾಣಿಸಲ್ಲ. ಸೂತ್ರ ಹೇಳುತ್ತೆ ತದವ್ಯಕ್ತ ಮಹಾಹಿ ಅಂತ. ಏನ್ ಮಾಡೋದು? ಮತ್ತೆ ಎಲ್ಲ ವಾಪಸ್ ಬಂದರು ಯಮುನಾ ತೀರಕ್ಕೆ. ಏನ್ ಮಾಡೋದು ಇವಾಗ? ಏನು ಉಳಿದಿರೋದು ಒಂದೇ ಮಾರ್ಗ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಆಗ ಪ್ರಾರ್ಥನೆ ಮಾಡಿದ್ದೆ. ಅದು ಜಯತಿ ತೇರಿಗಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹಿ ದೈತ ದೃಶ್ಯತಾ ತ್ವಾಂ ವಿದೃಕ್ಷತಾಂ ತ್ವಯಿ ಗತಾ ಸವಃ ತ್ವಾಂ ವಿಚಿನ್ವತೆ ಸಕಲ ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾ ಅಂತರಾತ್ಮದೃಕ್. ಎಲ್ಲ ವರ್ಣನೆ ಮಾಡ್ತಾರೆ ಅವರು. ಮಧುರಯ ಗಿರಾ ಉಲ್ಗುವಾಕ್ಯಯ ಮುದ ಮನೋಜ್ಞಯ ಪುಷ್ಕರೇಕ್ಷಣ ತವ ಕಥಾಮೃತಂ ತಪ್ತ ಜೀವನಂ ಕವಿ ಬಿರೀಡಿತಂ ಕಲ್ಮಶಾಪಹಂ. ಎಲ್ಲ ಭಕ್ತಿ, ಮತ್ತೆ ಆ ಕಾಮ ಎಲ್ಲ ಹೋಗಿ ಶುದ್ಧವಾದ ಭಕ್ತಿ ಬರುತ್ತೆ ಅವರಲ್ಲಿ. ಎಲ್ಲರನ್ನ ಬಿಟ್ಟು ಬಂದಿದ್ದೀವೋ ಸ್ವಾಮಿ, ನೀನೇ ರಕ್ಷಕ ಅಂತ ನಿನ್ನ ಹತ್ರ ಬಂದಾಗ ಪತಿ ಸುತಾನ್ವಯ ಭ್ರಾತೃಬಾಂಧವಾನ್ ಅತಿ ವಿಲಂಘ್ಯತೆ ಹಿ ಅಚ್ಯುತಾಗತಾ. ಈ ಸರಿಕಾಲದಲ್ಲಿ, ಈ ಸರಿ ರಾತ್ರಿಯಲ್ಲಿ ಹೆಣ್ಣು ಮಕ್ಕಳನ್ನ ಬಿಟ್ಟು ನೀನು ಒಬ್ಬನೇ ಮರೆಯಾಗ್ಬಿಟ್ಟಿದೆಯಲ್ಲ, ಈ ಸರಿನಾ ನೀನು? ಕಸ್ತ್ಯಜೇಂದಿಶಿ ಕೇಳ್ತಾರೆ ಅವರು, ರಾತ್ರಿ ಕಾಲದಲ್ಲಿ ಯಾರು ಬಿಡ್ತಾರೆ ಸ್ವಾಮಿ, ತಪ್ಪಾಗೋಯ್ತು ಕ್ಷಮಾ ಮಾಡು ಅಂತ ಹೇಳಿದಾಗ ಮತ್ತೆ ಭಕ್ತಿ ಬಂದ್ಬಿಡುತ್ತೆ ಅವ್ರಿಗೆ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಪಂಚಸ್ಯ ಚಿತ್ರದಾಹ ರುರುದುಹು ಸುಸ್ವರನ್ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ವಸಾಮ ವಿರಭುಚ್ಚೌರಿ ಸ್ವಯಮಾನಂ ಕಾಂಬುಜ ಪೀತಾಂಬರದ್ರಸ್ರಗ್ವಿ ಸಾಕ್ಷಾನ್ ಮನ್ಮತ ಮನ್ಮತಃ. ಮತ್ತೊಮ್ಮೆ ಭಗವಂತ ಅವರಲ್ಲಿ ಪ್ರತ್ಯಕ್ಷನಾಗಿ ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಪರಿತ್ರಾಣಾಯ ಸಾಧೂನಾಂ, ಇವರೆಲ್ಲ ಸಾಧುಗಳು, ಇವರು ಗೋಪಿಕಾಶ್ರಯರು. ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಆಮೇಲೆ ಬಂದವನು ಕೇಶಿ ಅಂತ ಒಬ್ಬ ದೈತ್ಯ, ಕಂಸಪ್ರೇಷಿತ ದೈತ್ಯ. ಅವನು ಕುದುರೆ ರೂಪದಲ್ಲಿ ಬಂದ. ಭಗವಂತ ಅವನಿಗೆ ಕೇಶಿ ಅಶ್ವ ಅಂತ ಸಂಸ್ಕೃತದಲ್ಲಿ, ಕುದುರೆ ರೂಪದಲ್ಲಿ ಬಂದ. ಅಶ್ವ ಅಂತಾರೆ ಸಂಸ್ಕೃತದಲ್ಲಿ ಕುದುರೆಗೆ. ಅವನು ಕರೆಕ್ಟ್ ಆಗಿರೋ ರೂಪದಿಂದ ಬಂದಿದ್ದಾನೆ ಅಂತಾರೆ ವಾದರಾಜ ಸ್ವಾಮಿಗಳು ಮತ್ತು ಯಮಕ ಭಾರತದಲ್ಲಿ ಶ್ರೀಮದಾಚಾರ್ಯರು. ಏನು ಅಶ್ವ ಅಂದ್ರೆ? ಅಶ್ವ ಅಂದ್ರೆ ಕುದುರೆ. ಆದರೆ ಬಿಡಿಸಿದಾಗ ಏನರ್ಥ ಅಂದ್ರೆ, ಶ್ವ ಅಂದ್ರೆ ನಾಳೆ. ನಾಳೆ ಯಾರಿಗಿದೆಯೋ ಅವನಿಗೆ ಶ್ವ ಅಂತ ಕರೀತಾರೆ, ನಾಳೆ ಯಾರಿಗಿಲ್ವೋ ಅವ್ನಿಗೆ ಅಶ್ವ ಅಂತ ಕರೀತಾರೆ. ಅವ್ನು ಇವತ್ತೇ ಸತ್ತೋಗ್ತಾನೆ, ನಾಳೆ ಇರೋದೇ ಇಲ್ಲ ನೀನು, ಆದ್ದರಿಂದ ನೀನು ಅಶ್ವ ಅಂತ ವಾದರಾಜರು ಬರೀತಾರೆ. ಕುದುರೆ ರೂಪದಲ್ಲಿ ಬಂದ ಭಗವಂತ ಅವನ ಬಾಯಿಯೊಳಗೆ ಕೈ ಇಟ್ಬಿಟ್ಟು ಊದಕ ಕೈ ಬೆಳೆದು ಸೀದಾ ಅರ್ಧಕ್ಕೆ ಸರಿಯಾಗಿ ಸೀಳ್ಬಿಟ್ಟ, ಕೈಯಿಂದ ಸೀಳ್ಬಿಟ್ಟ. ಈ ಕಡೆ ಅರ್ಧ, ಈ ಕಡೆ ಅರ್ಧ. ಅವನು ಹಂಗೆ ಸತ್ತೋದ. ಆಮೇಲೆ ಅರಿಷ್ಟಾಸುರ ಅಂತ ಒಬ್ಬ ಗೂಳಿ ರೂಪದಲ್ಲಿ ಬಂದ, ಭಾರಿ ಭಯಂಕರ. ಇವ್ರಿಗೆಲ್ಲ ಪಾರ್ವತಿ ವರ, ಪರಮೇಶ್ವರನ ವರ, ಗಣಪತಿ ವರ. ಇಂತಹ ಜಗನ್ನಿಯಾಮಕನಾಗಿರ್ತಕ್ಕಂಥ ಭಗವಂತ ಈ ಪಾರ್ವತಿ ಗಣಪತಿ ವರದಿಂದ ಕೂಡಿರ್ತಕ್ಕಂತಹ ಅರಿಷ್ಟಾಸುರನನ್ನ ಹಿಂಡಾಕ್ಬಿಟ್ಟ ಭಗವಂತ. ನಿಷ್ಪೀಡಯ ಮಾಸ ಆರ್ದ್ರ ಅಂಬರಂಗತ ಅನ್ನತ್ತೆ ಭಾಗವತ. ಒದ್ದೆ ಬಟ್ಟೆ ಹೆಂಗೆ ಹಿಂಡುತ್ತೀವೋ ಹಂಗೆ ದೊಡ್ಡ ಆಕಾರದಲ್ಲಿ ಬಂದಿರತಕ್ಕಂತಹ ಗೂಳಿ, ಅದನ್ನ ಭಗವಂತ ಚಿಕ್ಕ ಕೈಯಿಂದ ಹಿಡಿದು ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಎಲ್ಲರೂ ಸಂಹಾರ ಆದ ಮೇಲೆ ಕಂಸನಿಗೆ ತಲೆನೋವು ಆಗೋಯ್ತು. ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಅವ್ರು, ಏನು ಹೋದವರೆಲ್ಲ ಹೋಗ್ತಾ ಇದ್ದಾರೆ, ಬರಲೋ ಇಲ್ಲ ವಾಪಸ್ಸು ಅಂತ. ನಾರದರು ಬಂದರು. ಏನಪ್ಪ ಕಂಸ ಚೆನ್ನಾಗಿಲ್ಲ ಅಂದ್ರು. ಏನ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅವ್ರು, ಏನ್ ಚೆನ್ನಾಗಿಲ್ಲ, ತಲೆನೋವು ಹೆಡೇಕ್ ಜಾಸ್ತಿ ಇಲ್ಲ. ಯಾಕೆ ಅಂದ್ರು. ನೋಡಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಎಷ್ಟೊಂದು ಜನ ಇಟ್ಕೊಂಡಿದೆ, ಎಲ್ಲ ಸತ್ತೋಗ್ಬಿಟ್ಟು. ವತ್ಸಾಸುರ, ಧೇನುಕಾಸುರ, ತೃಣಾವರ್ತ, ಆಮೇಲೆ ಪೂತನಿ, ಶಕಟಾಸುರ, ವ್ಯೋಮಾಸುರ, ಶಂಖಚೂಡ, ಈಗ ಕೇಶಿ, ಅರಿಷ್ಟಾಸುರ, ಪ್ರತಿಯೊಬ್ಬನು ಸಂಹಾರ ಮಾಡ್ತಾರೆ ಭಗವಂತ. ಯಾರು ಸಂಹಾರ ಮಾಡಿದ್ದು ಅಂತ ಕೇಳಿದ್ರು. ಅದೇ ಆ ನಂದಗೋಪನ ಮಗ ಕೃಷ್ಣ ಇದ್ದಾನೆ. ಆಗ ನಾರದರು ಹೇಳಿದ್ರು, ಸಂಹಾರ ಮಾಡಿದ್ದೇನೋ ಕೃಷ್ಣನೇ, ಆದರೆ ಅವನು ನಂದಗೋಪನ ಮಗ ಅಲ್ಲ, ಅವನು ವಸುದೇವನ ಮಗ ಅಂದವನು. ಏನ್ ನಾರದರೆ ಹಿಂಗೆ ಹೇಳ್ತಾರೆ? ಹೌದು, ವಸುದೇವ ದೇವಕಿಯಲ್ಲಿ ಇಲ್ಲೇ ನಿಮ್ ಸೆರೆಮನೆಯಲ್ಲೇ ಹುಟ್ಟಿದ್ದವನು. ನೀನು ಎದ್ದು ಬರೋದ್ರೊಳಗೆ ಆ ಮಗುವನ್ನು ಕರ್ಕೊಂಡೋಗಿ ಅಲ್ಲಿ ಮಲಗಿಸ್ಬಿಟ್ಟ, ಹೆಣ್ಣು ಮಗುವನ್ನು ಕರ್ಕೊಂಡ್ಬಿಟ್ಟಿದ್ರು. ನೀನು 8ನೇ ಗರ್ಭ ಹೆಣ್ಣು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ, ಪೆದ್ದ ನೀನು. 8ನೇ ಶಿಶು ಕೃಷ್ಣನೇ. ಕೋಪ ಬಂದ್ಬಿಡ್ತು ಅವ್ನಿಗೆ, ಏನಾದ್ರೂ ಮಾಡಿ ಸಂಹಾರ ಮಾಡಿಬಿಡ್ಬೇಕು ಅಂತ ಹೇಳಿ ಈ ಸಲ ಅವ್ರನ್ನೇ ಕಳಿಸ್ಬಿಡ್ಬೇಕು ಅಂತ. ನಾವು ಕಳಿಸಿದ್ರೆ ಸಂಹಾರ ಮಾಡ್ತಾನೆ, ಅವ್ರನ್ನೇ ಕಳಿಸ್ಬಿಡ್ತೀನಿ ಅಂತ ಹೇಳಿ ಈ ಅಕ್ರೂರನನ್ನ ಕಳಿಸ್ದ. ಅಕ್ರೂರ, ಕೃಷ್ಣ ಬಲರಾಮರನ್ನ ಕರ್ಕೊಂಡ್ಬರ್ತೀಯ ಮಧುರಾಪಟ್ಟಣಕ್ಕೆ. ಏನಂತ ಕರ್ಕೊಂಡ್ಬರ್ಬೇಕು ಅಂತ ಕೇಳಿದ ಅವನು. ನೀನು ನಿಮ್ಮ ಮನೆಗೆ ಯಾಕೆ ಬರ್ತಾರೆ? ಪಾದ ಪೂಜೆಗೆ ಬರ್ತಾರಾ? ನಿನ್ನಂತ ದೈತ್ಯರ ಮನೆಗೆ ಯಾಕೆ ಬರ್ತಾನೆ ಕೃಷ್ಣ? ಏನ್ ಕರ್ಕೊಂಡ್ಬರ್ಬೇಕು? ಒಂದು ಕೆಲಸ ಮಾಡು, ನನ್ನ ಹತ್ರ ಒಂದು ರುದ್ರದೇವರ ಧನಸ್ಸಿದೆ,
ಬಿಲ್ಲು ಹಬ್ಬ ಅಂತ, ಕಾರ್ಮಿಕೋತ್ಸವ ಅಂತ ಕರೀತಾರೆ. ಅದನ್ನ ಬಗ್ಗಿಸಿ ಹಗ್ಗ ಕಟ್ಟಬೇಕು. ಯಾರು ಕಟ್ತಾರೋ ಅವ್ರಿಗೆ ಬಹುಮಾನ. ಕಾರ್ಮಿಕೋತ್ಸವ ಅಂತ ಒಂದು ಫಂಕ್ಷನ್ ಮಾಡೋಣ. ಅನೇಕ ಜನ ಜಟ್ಟಿಗಳಿದ್ದಾರೆ ನನ್ನ ಹತ್ರ, ಚಾಣೂರ, ಮುಷ್ಟಿಕ, ಕೂಟ, ಕೋಸಲ, ಛಲ ಅಂತ. ಅವ್ರ ಜೊತೆ ಯುದ್ಧ ಆಡಬೇಕು. ಮುಷ್ಟಿ, ಜಟ್ಟಿ, ಕಾಳಗ, ಕಾರ್ಮಿಕೋತ್ಸವ, ಬಿಲ್ ಹಬ್ಬ, ಇದೆರಡು ನೆಪ ಮಾಡ್ಕೊಂಡು ಅವ್ನು ಕರ್ಕೊಂಬರ್ತೀಯ ಅಂತ. ಕರ್ಕೊಂಬರ್ತೀನಿ ಅಂತ ಹೊರಟ. ಏನು ಪುಣ್ಯ ಮಾಡಿದ್ನೋ ನಾನು, ಹಿಂದಿನ ಜನ್ಮದಲ್ಲಿ ಏನು ದಾನ ಮಾಡಿದ್ನೋ, ಏನು ಸ್ತೋತ್ರ ಮಾಡಿದ್ನೋ, ಏನು ತೀರ್ಥಯಾತ್ರೆ ಮಾಡಿದ್ನೋ, ಇವತ್ತು ಕೃಷ್ಣನನ್ನ ನೋಡ್ತಾ ಇದ್ದೀನಿ. ಇವತ್ತು ಕೃಷ್ಣನ್ ನೋಡ್ತೀನಿ ಅಂತ ಹೇಳಿ ಹಂಗೇ ಬಂದ್ಬಿಟ್ಟ. ಸೀದಾ ಗೋಕುಲಕ್ಕೆ ನೋಡ್ತಾನೆ. ಪುಟ್ಟ ಪುಟ್ಟ ಹೆಜ್ಜೆ ಆ ಮರಳಿನ ಮೇಲೆ. ಗೋಧೂಳಿ, ಹಸುಗಳು ವಾಪಸ್ ಬರೋ ಸಂದರ್ಭ. ಎಲ್ಲ ಹಸುಗಳು ಬರ್ತಾ ಇದೆ, ಕರುಗಳು ಬರ್ತಾ ಇದೆ, ಎಲ್ಲ ಕಡೆ ಧೂಳು. ಆಟಗಳಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ಕೃಷ್ಣನ ವೇಷ ಹಾಕೊಂಡಿದ್ರಂತೆ. ಎಲ್ಲ ಕೃಷ್ಣನ ಬಾಲಲೀಲೆಗಳು ನಟನೆ ಮಾಡೋರಂತೆ. ಇಡೀ ಗೋಕುಲ ಕೃಷ್ಣಮಯ. ಹಾಲು ಕರೀತಾ ಇದ್ರು. ಈ ಕೃಷ್ಣ ಬಲರಾಮ ಬಂದ, ನಮಸ್ಕಾರ ಮಾಡಿದ್ರು. ಇವರು ನಮಸ್ಕಾರ ಮಾಡಿದ. ಪರಮಾತ್ಮ ಕೇಳ್ತಾನೆ, ಅಕ್ರೂರ ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ಅಧ್ಯಯನ ಚೆನ್ನಾಗಿ ಮಾಡ್ತಾ ಇದೆಯಾ, ತೀರ್ಥಯಾತ್ರೆ ಚೆನ್ನಾಗಿ ಮಾಡ್ತಾ ಇದೆಯಾ, ದೇವ್ರ ಪೂಜೆ ಚೆನ್ನಾಗಿ ಮಾಡ್ತಾ ಇದೆಯಾ, ಎಲ್ಲ ನಿತ್ಯ ನಿರ್ಮಿತ ಕರ್ಮಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ. ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ. ಈ ಸಂಸಾರದಿಂದ ಬಿಡಿಸ್ಕೊಂಡು ಹೋಗೋಕೆ ಏನ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅಕ್ರೂರ ಹೇಳ್ದ, ನಿನ್ನ ಅನುಗ್ರಹದಿಂದ ಎಲ್ಲ ನಡೀತಾ ಇದೆ ಸ್ವಾಮಿ, ನಿಂಗೆ ಗೊತ್ತು, ನೀನೇ ಮಾಡಿಸ್ತಾ ಇರೋದು ಒಳಗಡೆ, ನಾನೇನ್ ಮಾಡ್ತಾ ಇರೋದು. ನಾ ಬಂದ ಉದ್ದೇಶ, ಕಂಸ ತುಂಬಾ ಕ್ರೂರ. ಯಾರ ಸಜ್ಜನರು ಕೂಡ ಕಂಸನ ಹತ್ರ ಇರಕ್ಕಾಗಲ್ಲ. ಅವನನ್ನು ಸಂಹಾರ ಮಾಡು ಭಗವಂತ. ಬಾಪ ಮಧುರಾ ಪಟ್ಟಣಕ್ಕೆ ನೀನು ಸಂಹಾರ ಮಾಡಬೇಕು ಅಂತ ಬಿಲ್ಲು ಹಬ್ಬ, ಜಟ್ಟಿ ಕಾಳಗ ಅಂತ ಇಟ್ಕೊಂಡೇನೆ. ಈ ನೆಪದಿಂದಲಾದ್ರೂ ಬಂದು ನನ್ನ ಸಂಹಾರ ಮಾಡು ಅಂತ ಹೇಳಿದಾಗ, ನಡಿ ಹೊಟ್ಟೋಗೋಣ ಅಂತ ಹೇಳಿ ರಥ ಸಿದ್ಧ ಮಾಡ್ದ. ಆದರೆ ಗೋಪಿಕಾಸ್ತ್ರೀಯರಿಗೆ ಗೊತ್ತಾಗಬಾರದು ಅಂತ ಗೋಪಿಕಾಸ್ತ್ರೀಯರಿಗೆ ಗೊತ್ತೇ ಆಗೋಯ್ತು. ಕೃಷ್ಣ ಮದುವೆಗೆ ಹೋಗ್ತಾನಂತೆ, ರಥ ಬಂದಿದೆ ಅಂತೆ ಅಂತ ಅವಳು ಹೇಳೇ ಬಿಟ್ಲು. ಎಲ್ಲಾರ್ಗು ನೋಡಿ ರಥ ಬಂದಿದೆ, ಹೊಟ್ಟೋಗ್ತಾನೆ ಕೃಷ್ಣ ಅಂತ ಎಲ್ಲರೂ ಬರ್ತಾರೆ. ಅವರು, ಕೃಷ್ಣ ನೀನು ಹೋಗ್ಬಿಡುದು, ನೀನು ನಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು ಅಂತ ಹೇಳಿ ಎಲ್ಲರೂ ಅಡ್ಡ ಹಾಕ್ಬಿಟ್ರು. ಅವರು, ನಮ್ಮನ್ನು ಕರ್ಕೊಂಡು ಹೋಗು ಅಥವಾ ನೀನು ಹೋಗ್ಬೇಡ, ಇಲ್ಲಿಂದನೇ ಸಂಹಾರ ಮಾಡು ಕಂಸನ್ನ, ಅಥವಾ ನಮ್ಮನ್ನು ಕರ್ಕೊಂಡು ಹೋಗ್ಬಿಡು ಅಲ್ಲಿಗೆ. ಆಗ ಭಗವಂತ ಅವರನ್ನ ಸಮಾಧಾನ ಮಾಡಿ, ನಿಮ್ಮನ್ನು ಎಲ್ಲಿ ಬಿಟ್ಟು ಹೋಗ್ತೀನಿ ನಾನು. ಒಬ್ಬ ಜೀವನನ್ನ ಭಗವಂತ ಬಿಟ್ಟು ಹೋಗಕ್ಕೆ ಸಾಧ್ಯವೇ ಇಲ್ಲ. ಬಿಂಬ ಎಲ್ಲೂ ಹೋಗೋದಿಲ್ಲ, ಅದು ಪ್ರತಿಬಿಂಬವನ್ನು ಬಿಟ್ಟು. ಹಾಗಾಗಿ ನಾನು ನಿಮ್ಮೊಳಗೆ ಇರ್ತೀನಿ, ಯೋಚನೆ ಮಾಡಬೇಡಿ ಅಂತ ಸಮಾಧಾನ ಮಾಡಿ ಭಗವಂತ ಹೊರಡ್ತಾ ಇದ್ದಾನೆ. ದಾರಿಯಲ್ಲಿ ಯಮುನಾ ನದಿ ಬಂತು. ಸಂಧ್ಯಾವನೆ ಮಾಡ್ಕೊಂಬರ್ತೀನಿ ಅಂದ ಅಕ್ರೂರ. ಮಾಡ್ಕೊಂಬ ಅಂದ ಕೃಷ್ಣ. ಓಂ ವಿಹಿತತ್ವಾಚ್ಚ ಆಶ್ರಮ ಕರ್ಮಾಪಿ ಓಂ. ಯಾರೂ ಕೂಡ ವರ್ಣಾಶ್ರಮ ಧರ್ಮಗಳನ್ನು ಬಿಡೋಂಗಿಲ್ಲ. ಅಕ್ರೂರನೇ ಮಾಡ್ಕೊಂಬ, ನಾನು ಇಲ್ಲೇ ಇರ್ತೀನಿ ಅಂದ. ಸರಿ, ಇವನು ಹೋದ, ಮುಳುಗುತ್ತಾ ಇದ್ದಾನೆ ಯಮುನಾ ನದಿಯಲ್ಲಿ. ನೋಡ್ತಾನೆ, ಅಲ್ಲೇ ಭಗವಂತ ಅನಂತ ಪದ್ಮನಾಭ ರೂಪದಲ್ಲಿ ಕಾಣಿಸ್ತಾ ಇದ್ದಾನೆ. ದೊಡ್ಡ ಶೇಷದೇವರ ಮೇಲೆ ಮಲಗಿದ್ದಾನೆ. ಆಶ್ಚರ್ಯ ಆಗೋಯ್ತು. ಮೇಲ್ ನೋಡ್ತಾನೆ, ಅಲ್ಲಿ ಕೃಷ್ಣ ಇದ್ದಾನೆ. ಇಲ್ಲಿ ನೀರಲ್ಲಿ ನೋಡ್ತಾನೆ, ಅಲ್ಲಿ ಅನಂತ ಪದ್ಮನಾಭ ಇದ್ದಾನೆ. ಅವನೇ ಇವನು, ಇವನೇ ಅವನು. ತುಂಬಾ ಸಂತೋಷದಿಂದ ಮೇಲ್ ಬಂದ. ಕೇಳ್ದ ಕೃಷ್ಣ, ಏನ್ ನೋಡ್ದಿ, ಇಷ್ಟೊಂದು ಸಂತೋಷ ಆಗಿದೆ, ಏನ್ ನೋಡ್ದಿ ನೀರಲ್ಲಿ ಇಂದ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನು ಆಶ್ಚರ್ಯವದ್ಭುತ ತಥೈವ ಚಾನ್ಯ. ನಿನಗಿಂತ ಆಶ್ಚರ್ಯ ಏನಿದೆ ಜಗತ್ತಿನಲ್ಲಿ ಅಂತ ಹೇಳಿ ಕರ್ಕೊಂಬಂದ ಅವನು ಮಧುರಾಪಟ್ಟಣಕ್ಕೆ. ನೀನು ಮನೆಗೆ ಹೋಗು, ನಾಳೆ ಬರ್ತೀನಿ ಇಂದ ಭಗವಂತ. ಇವತ್ತಿನ ಕೆಲಸ ಮೊದಲು ಕಂಸನನ್ನು ಸಂಹಾರ ಮಾಡಬೇಕು, ಆಮೇಲೆ ಬರ್ತೀನಿ ಇಂದ. ಸೀದಾ ರಾಜಬೀದಿಯಲ್ಲಿ ನಡೀತಾ ಇದ್ದಾನೆ ಭಗವಂತ. ಏನು ಮಧುರಾಪಟ್ಟಣದ ಜನಗಳೆಲ್ಲ ಬಹಳ ಸಂತೋಷ. ಅಲ್ಲಿ ಉಪ್ಪರಿಗೆ ಮೇಲೆ ನಿಂತ್ಕೊಂಡು ಮಂತ್ರಾಕ್ಷತೆ, ಹೂವು, ಗಂಧ, ಅರಳು ಎಲ್ಲ ಭಗವಂತನ ಮೇಲೆ ಸುರಿತಾ ಇದ್ದಾರೆ. ರಾಜಬೀದಿಯಲ್ಲಿ ಹೋಗ್ತಾ ಇದ್ದಾನೆ ಭಗವಂತ. ಅಲ್ಲೊಬ್ಬ ರಜಕ ಬಂದ. ಒಳ್ಳೊಳ್ಳೆ ವಸ್ತ್ರಗಳನ್ನು ತಗೊಂಡು ಆನೆ ಮೇಲೆ ಕೂತ್ಕೊಂಡು, ಒಳ್ಳೊಳ್ಳೆ ವಸ್ತ್ರ, ರಂಗಕಾರ ಅಂತಾರೆ, ಎಲ್ಲ ಡಿಸೈನ್ ಎಲ್ಲ ಮಾಡಿಸಿ ಕಂಸನಿಗೆ ತಗೊಂಡೋಗ್ಬೇಕು. ಪೇರಿಸ್ಕೊಂಡು ಹೋಗ್ತಾ ಇದ್ದಾನೆ ಆನೆ ಮೇಲೆ. ಈ ಕೃಷ್ಣ ಕೇಳ್ದ, ನಮ್ಗೊಂದು ಕೊಡ್ತೀಯಪ್ಪ ಅಂದ. ಅವನು ಕೋಪ ಬಂದ್ಬಿಡ್ತಾರೆ. ನೀವೆಲ್ಲ ದನ ಕಾಯೋರು, ನೀವು ಹಳ್ಳಿಗರು, ರಾಜ ಉಟ್ಕೊಂಬಂತ ಪೀತಾಂಬರ ಬೇಕಾ? ಕೇಳಿದ್ದೇ ತಪ್ಪು. ನೀವು ಇನ್ನೊಂದು ಸಲ ಕೇಳಿದ್ರೆ ನೀವು ಶಿಕ್ಷೆ ಮಾಡ್ಬಿಡ್ತೀನಿ ಇಂದ. ಭಗವಂತ ಹೇಳ್ದ, ಈಗ ಕೊಡು ಅಂತ ಕೇಳಿದ್ವಿ, ಕೊಡ್ತೀನಿ ಅಥವಾ ಇಲ್ಲ ಅಂತ ಹೇಳಿದ್ವಿ. ಏನು ಇಷ್ಟೊಂದು ತಲಾಟೆ ಮಾಡ್ತಾ ಇದೆಯಾ ಅಂತ ಹೇಳಿ ಹಿಂಗಂದ. ಕೈಯಿಂದ ತಲೆನೇ ಕತ್ತರಿಸೋಯ್ತು ಆ ರಜಕಂದು. ತಲಾಟೆ ಮಾಡಿದ ತಲೆನೇ ತೆಗೆದ್ಬಿಟ್ಟ ಭಗವಂತ. ಎಲ್ಲರೂ ಪೀತಾಂಬರ ಉಡಿಸ್ಬಿಟ್ಟ ಭಗವಂತ. ಎಲ್ಲ ಉಟ್ಕೊಳ್ರಿ ಹೊಸ ಹೊಸ ಬಟ್ಟೆ. ಇನ್ನೂ ಮಿಕ್ತು ನೆಲದ ಮೇಲೆ ಹಾಸಿ ಇರ್ತಾರೆ ಭಗವಂತ. ಹಾಸಿ ನಡೆಮುಡಿಗೆ ಹಾಸುವೆ, ಹಾಸು ನೆಲದ ಮೇಲೆ ಅದರ ಮೇಲೆ ನಡ್ಕೊಂಡು ಹೋಗೋಣ ಅಂತ. ಅಲ್ಲೊಬ್ಬ ಕ್ಷೌರಿಕ, ಸ್ವಾಮಿ ನಿಂಗೆ ಸೇವೆ ಮಾಡಬೇಕು ಅಂದ. ಚೆನ್ನಾಗಿ ನಾನು ಕೇಶಾಲಂಕಾರ ಮಾಡು ಅಂದ ಭಗವಂತ. ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಂಡ. ಮಾಲಾಕಾರ ಸುಧಾಮ ಅಂತ ಅವನು ಮಾಲೆ ಕಟ್ಟಿದ್ದ, ಮಾಲೆ ಹಾಕಿಸ್ಕೊಂಡ ಭಗವಂತ.
ಅವಳು ಕುಬ್ಜೆ ತ್ರಿವಕ್ರೆ ಅಂತ 3 ಕಡೆ ಬಗ್ಬಿಟ್ಟಿದ್ದಾಳೆ ಅವಳು. ಪಾಪ ಅವಳು ಸುಂದರಿನೇ ಅವಳು, ಅದನ್ನ ಬಗ್ಬಿಟ್ಟಿದ್ದಾಳೆ. ಅವಳು ಗಂಧ ತಗೊಂಡು ಹೋಗ್ತಾ ಇದ್ದಾಳೆ ಕಂಸನಿಗೆ. ಅಮ್ಮ ನಮ್ಗೊಂದು ಸ್ವಲ್ಪ ಗಂಧ ಕೊಡ್ತೀಯ ಅಂದ ಭಗವಂತ. ಸ್ವಾಮಿ ನಿನಗೇ ಕೊಡಬೇಕು ಗಂಧ, ನಿಜವಾಗಲೂ ಅರ್ಹಕ್ಕೆ ನೀನೇ ಗಂಧದ್ವಾರ ದುರಾದರ್ಶನ, ತಗೋ ಸ್ವಾಮಿ ಅಂತ ಕೊಟ್ಟಳು. ಇಷ್ಟು ಚೆನ್ನಾಗಿರೋಳು ನೀನು ವಕ್ರವಾಗಿರಬಾರದು ಅಂತ ಹೇಳಿ ಅವಳ ಕಾಲ ಮೇಲೆ ಕಾಲಿಟ್ಟು 2 ಕೈಯಿಂದ ಚುರುಕಾದ್ರೆ ಗಲ್ಲ ಎತ್ತಿಬಿಟ್ಟ ಭಗವಂತ. ನೇರ ರುಜು ಆಗ್ಬಿಟ್ರು. ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ, ಆಮೇಲೆ ಕಂಸನ ಕೊಂದ ಮೇಲೆ ಅಂತ ಮುಂದೆ ಭಗವಂತ ಅವ್ರ ಮನೆಗೆ ಹೋಗಿ ಅವಳಿಗೆ ಅಂಗಸಂಗವನ್ನು ಕೊಟ್ಟು ಅಲ್ಲಿ ವಿಶೋಕ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಭಗವಂತ ಭೀಮಸೇನ ದೇವರ ವೃತ್ತದ ಸಾರಥಿ. ಆಮೇಲೆ ಭಗವಂತ ಎಲ್ಲಿ ಬಿಲ್ಲೆಲ್ಲಿ ಅಂತ ಕೇಳಿದ. ಏನು ಉತ್ಸವ ಇಲ್ಲ, ಬಿಲ್ಲೆಲ್ಲಿ ಅಂತ ತೋರಿಸು. ನೋಡಿ ಇದೇ ಬಿಲ್ಲು ಎತ್ತದ ಭಗವಂತ. ಕರೇನ ವಾಮೇನ ಲೀಲಯ ಭಗವಂತ ಹೇಳುತ್ತೆ. ಅನಾಯಾಸವಾಗಿ ಎಡಗೈಯಲ್ಲಿ ಎತ್ತದ, ಅದನ್ನು ಬಗ್ಸಿ ಕಟ್ಟುವಾಗ ಮುರಿದೋಯ್ತು. ಭಾರೀ ಶಬ್ದ ಮಾಡ್ಕೊಂಡು ಢಮಾರ್ ಅಂತ ಮಧ್ಯದಲ್ಲಿ ಮುರಿದೋಯ್ತು. ಕಂಸನ್ಗೆ ಹೋಯ್ತು ಅದು ಬಿಲ್ಲು ಮುರಿದ ಶಬ್ದ. ಮುರಿದೋಯ್ತು ಬಿಲ್ಲು ಅಂದ. ಯಾರು ಮುರಿದಾಕಿದ್ರು ಅಂದ. ನೋಡಪ್ಪ ಇಬ್ಬರು ಬಂದಿದ್ದಾರೆ, ಅವನ ಹಳದಿ ಬಣ್ಣದ ಬಟ್ಟೆ ಉಟ್ಕೊಂಡು ಅವನು ಪೀತಾಂಬರಧಾರಿ, ಅವನೇ ಮುರಿದಾಕಿದ್ರು. ಸರಿ, ಇನ್ನು ಉಳಿದಿರೋದೊಂದ ಇವನು ಜಟ್ಟಿ ಕಾಳಗ. ನಾಳೆ ದಿವಸ ಮಲ್ಲನ ಯುದ್ಧ. ಅವನತ್ತೊಂದು ಆನೆ ಇತ್ತು, ಕುವಲಯ ಪೀಡ ಅಂತ ಒಂದು ಭಾರಿ ಆನೆ, ಅದು ರಕ್ಕಸ ಆನೆ, ಅದು 10,000 ಆನೆ ಬಲ, ಅದು ನಿಲ್ಲಿಸ್ಬಿಟ್ಟಿದ್ದಾನೆ. ಇವ್ರು ಒಳಗಡೆ ಬಿಡಬೇಡ ಅಂತ, ದಾರಿಲೇ ಸಮಾನ ಮಾಡಿಬಿಡು ಅಂತ. ಇವರಿಬ್ರು ಬಂದ್ರು, ಕೃಷ್ಣ ಬಲರಾಮರು. ಹೋಗ್ಬೇಕು, ರಂಗಸ್ಥಳಕ್ಕೆ ಹೋಗ್ಬೇಕಲ್ಲ, ಮಧ್ಯ ಆನೆ ನಿಲ್ಲಿಸ್ಬಿಟ್ಟಿಯಾನೆ. ಅಂಬಷ್ಟಂಬಷ್ಟನೋ ಮಾರ್ಕೊಂಡು ಬಿಡು ಅಂತ ಅವನು ಕೃಷ್ಣ. ದಾರಿ ಬಿಡ್ತೀಯೋ ಅಥವಾ ನಿನ್ನನ್ನು ಯಮಸದನ ಕಳಿಸ್ಬಿಡ್ಲ ಅವನು. ಅವನು ಕೋಪ ಬಂದ್ಬಿಡ್ತು. ಆನೆ ನೀವು ತಲೆ ಮೇಲೆ ಚೂ ಬಿಟ್ಬಿಟ್ಟ, ಹೋಗು ಮುಂದೆ ಅಂತ. ಭಗವಂತ ಆನೆ ಬಾಲ ಹಿಡ್ಕೊಂಡು ಗರಗರ ಅಂತ ತಿರುಗಿಸಿ ಎತ್ತಿ ಅಪ್ಪಳಿಸಿ ಒಗಿತಾ ಇದ್ದಾನೆ. ಅದು ಹೋಗ್ಬಿತ್ತು ರಂಗಸ್ಥಳದಲ್ಲಿ. ಮತ್ತೆ ಕೋಪದಿಂದ ಎದ್ದು ಬಂದು ಚುಚ್ಚಬೇಕು ಅಂತ ಹೊರಟು ಭಗವಂತ 2 ದಂತಗಳನ್ನು ಮುರಿದು ಅದರಿಂದಲೇ ಆನೆಯನ್ನು ಸಂಹಾರ ಮಾಡಿ, ಮೇಲೆ ಕೂತಿರೋ ಮಾವುತನನ್ನು ಸಂಹಾರ ಮಾಡಿ, ಇಬ್ರು ಒಂದೊಂದು ದಂತ ಹಿಡ್ಕೊಂಡು ಒಳಗಡೆ ಹೊರಟು. ಅಲ್ಲಿರೋರಿಗೆಲ್ಲ ಬಹಳ ಸಂತೋಷ ಆಗೋಯ್ತು. ಸ್ವಾಮಿ ಬರ್ತಾ ಇದ್ದಾನೆ, ನರಸಿಂಹದೇವರ ಕಣ್ಣಂಗೆ ಕಾಣಿಸ್ತಾ ಇದ್ದ ಅಂತಾರೆ ವಾದರಾಜ ಸ್ವಾಮಿಗಳು. ಆ ದಂತದಿಂದ ಅವನು ಹೊಡೆದಾಗ ರಕ್ತ ಎಲ್ಲ ಬಿದ್ದಿತ್ತು. ನಾವು ಮನೆ ನೋಡಿದ್ದೀವಿ ಸಪ್ತಮ ಸ್ಕಂದದಲ್ಲಿ. ಹಂಗೆ ನರಸಿಂಹದೇವರಂತೆ ಅಲ್ಲ, ನರಸಿಂಹದೇವರೇ ಅವನು, ಹಂಗೆ ಕಾಣಿಸ್ತಾ ಇದ್ದ. ಸರಿ, ಜಟ್ಟಿ ಕಾಳಗ ಶುರುವಾಯ್ತು. ಚಾಣೂರ ಕೃಷ್ಣ, ಮುಷ್ಟಿಕ ಬಲರಾಮ. ಏನೊಂದು ಪರ್ವತ ಇದ್ದಾಗಿದ್ದಾನ್ರಿ ಅವನು ಚಾಣೂರ. ಭಾರಿ ಅವನು. ಇವನು ಇಷ್ಟೇ ಇಷ್ಟಿದ್ದಾನೆ ಕುಳ್ಳ ಈ ಕೃಷ್ಣ. ಅಲ್ಲಿರೋರೆಲ್ಲ ಅಂದ್ಕೊಂಡ್ರಂತೆ, ಇದೇನು ಕಾಂಬಿನೇಷನ್ ಇದು, ಇಷ್ಟು ಸಣ್ಣ ಹುಡುಗನ ಜೊತೆ ಅಷ್ಟು ದೊಡ್ಡ ಪರ್ವತ ಇದ್ದಂಗಿದ್ದಾನೆ, ಅವನು ಯುದ್ಧ ಮಾಡ್ತಾನಲ್ಲ. ಯುದ್ಧ ಮಾಡ್ಬೇಕಾದ್ರೆ ಸ್ವಲ್ಪ ಸಾಮ್ಯ ಇರಬೇಡವಾ ಕುಸ್ತಿಗೆ. ಮಾತಾಡ್ತಾ ಇರೋ ಕಾಲಕ್ಕೆ ಭಗವಂತ ಅನಾಯಾಸವಾಗಿ ಆ ಚಾಣೂರನನ್ನು ಎತ್ತಿ ತಿರುಗಿಸಿ ಗರಗರ ಗರಗರ ಅಂತ ಎತ್ತಿ ಅಪ್ಪಳಿಸಿ ಒಗಿತಾ ಇದ್ದಾನೆ. ಬಲರಾಮ ದೇವರ ಒಳಗಡೆ ನಿಂತುಕೊಂಡು ಭಗವಂತ ಮುಷ್ಟಿಕನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅವರಿಗೆಲ್ಲ ರುದ್ರದೇವರ ವರ, ಬ್ರಹ್ಮದೇವರ ವರದಿಂದ ಕೂಡಿರ್ತಕ್ಕಂಥ ಚಾಣೂರ ಮುಷ್ಟಿಕನನ್ನು ಸಂಹಾರ ಮಾಡಿ ಕಂಸ ಕೂಗಕ್ಕೆ ಶುರು ಮಾಡಿದ. ಆ ಕಂಸ ಏನ್ ಕೂಗ್ತಾ ಇದ್ದಾನೆ, ಸಿಂಹಾಸನದ ಮೇಲೆ ಹತ್ತಿ ಎಳೆದು ಕೆಳಗಡೆ ಅವನು ಕೂದಲು ಹಿಡ್ಕೊಂಡು ಕಪಾಳಕ್ಕೆ ಬಾರಿಸಿ ನೆಲದ ಮೇಲೆ ಬೀಳಿಸಿ ಅವನ ಮೇಲೆ ಕೂತ್ಕೊಂಡು ಕುತ್ತಿಗೆ ಹಿಸಕ್ಬಿಟ್ಟ ಭಗವಂತ. ಸತ್ಯಾಜರಾಜಂ ನಿಮಿಷಾಂತರೇಣ. ಒಂದೇ ಒಂದು ನಿಮಿಷದಲ್ಲಿ ಭಗವಂತ ಕಂಸನನ್ನು ಸಂಹಾರ ಮಾಡ್ತಾ ಇದ್ದಾನೆ. ದೇವ ದುಂದುಬಿಗಳು ಮೊಳಗ್ತಾ ಇದೆ, ಆಕಾಶದಿಂದ ಹೂಮಳೆ ಸುರಿಸ್ತಾ ಇದ್ದಾರೆ. ಭಗವಂತ ಬಂದದ್ದೇ ಜಾತಃ ಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ. ಕಂಸನನ್ನು ಭಗವಂತ ಸಂಹಾರ ಮಾಡಿ ಕಂಸನಿಂದ ಅಭಿಮನ್ಯವಾಗಿರ್ತಕ್ಕಂಥ ಕೆಟ್ಟ ಕಾಮ ಅದನ್ನು ಕೂಡ ಭಗವಂತ ಸಂಹಾರ ಮಾಡ್ತಾನೆ. ಕಂಸಧ್ವಂಸಿ ಪದಾಂಬೋಜ ಸಂಸತ್ತು ಹಂಸಪುಂದೋಹ ನಾವು ನೋಡ್ವಿ. ಆಮೇಲೆ ಅವನ ಮರಿ ಮಲ್ಲರೆಲ್ಲ ಓಡೋಗ್ಬಿಟ್ರು ಕಂಸ ಸಂಹಾರ ಆದ್ಮೇಲೆ. ಆಮೇಲೆ ದೇವಕಿ ವಸುದೇವರನ್ನ ದೇವಕಿಯನ್ನ ಸೆರೆಮನೆಯಿಂದ ಬಿಡಿಸಿ ನಮಸ್ಕಾರ ಮಾಡಿ ಕೇಳ್ತಾನೆ ಕೃಷ್ಣ. ತಂದೆ ತಾಯಿಗಳ ಸೇವೆ ಮಾಡೋದು ಬಹಳ ಪುಣ್ಯ ಇರಬೇಕು, ಹಂಗೆಲ್ಲ ಎಲ್ಲರಿಗೂ ಬರೋದಿಲ್ಲ. ನೋಡಿ, ನಿಮ್ಮ ಸೇವೆನೇ ಮಾಡಲಿಲ್ಲ ನಾನು. ಹುಟ್ಟಿದಾಗ ಹುಟ್ಟೋದೆ ಮಧುರಾಪಟ್ಟಣಕ್ಕೆ, ಈಗ ಬರ್ತಾ ಇದ್ದೀನಿ. ತಂದೆ ತಾಯಿಗಳ ಸೇವೆ ಭಾಗ್ಯ ನನಗಿಲ್ಲ ಅಂತ ಪಾಪ ಲೌಕಿಕನಂತೆ ನಟಿಸ್ಬಿಟ್ಟ ಭಗವಂತ. ಅವರು ಹ್ಞೂ ಅಂದ್ಬಿಟ್ರು, ಏನ್ ಮಾಡೋದಪ್ಪ ಅಂತ ಹೇಳಿ ಆಮೇಲೆ ಸೆರೆಮನೆಯಿಂದ ಬಿಡಿಸಿ ಉಗ್ರಸೇನನನ್ನ ಸಿಂಹಾಸನದಲ್ಲಿ ಕೂಡಿಸಿ, ರುಕ್ಮಿಣಿ ಶಿವಜಯದಲ್ಲಿ ಇದನ್ನೆಲ್ಲ ಬಹಳ ಸುಂದರವಾಗಿ ಬರೆದಿದ್ದಾರೆ. ಆಮೇಲೆ ಭಗವಂತ ಸಾಂದೀಪಿನ್ಯಾಚಾರ್ಯರು ಅಂತ ಅವಂತಿ ದೇಶ ಉಜ್ಜಯಿನಿಯಲ್ಲಿ ಇರತಕ್ಕಂಥ ಸಾಂದೀಪಿನ್ಯಾಚಾರ್ಯರ ಹತ್ರ ಹೋಗಿ ಸಕಲ ವೇದಶಾಸ್ತ್ರಗಳನ್ನ ಎಲ್ಲ 64 ವಿದ್ಯೆಗಳನ್ನ 64 ದಿವಸಗಳಲ್ಲಿ ಕಲಿತು ಅವರಿಗೆ ಎಂದೋ ಸತ್ತೋಗಿರ್ತಕ್ಕಂತಹ ಗುರುಪುತ್ರನನ್ನ ಯಮಲೋಕಕ್ಕೆ ಹೋಗಿ ನಮ್ಮ ಕೂಸನ್ನು ಕರ್ಕೊಂಡ್ಬಂದ್ಬಿಟ್ಟಿದೆಯಂತೆ, ಗುರುಪುತ್ರನನ್ನ ಕಳಿಸುವಂತ ಭಗವಂತ. ಸ್ವಾಮಿಯೇ, ನಾನೇ ಕರ್ಕೊಂಡ್ಬರ್ತಾ ಇದ್ದೆ, ಹೇಳಿದ್ರೆ ನೀ ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು ಅಂತ ಹೇಳಿ ಯಮಧರ್ಮರಾಜರು ಗುರುಪುತ್ರನನ್ನ ಕಳಿಸಿ
ಆ ಗುರುಪುತ್ರನನ್ನ ಕಾಣಿಕೆಯಾಗಿ ಅಂದರೆ ಗುರು ಕಾಣಿಕೆಯಾಗಿ ಕೊಟ್ಟು ಭಗವಂತ ದ್ವಾರಕಾ ಉತ್ಕೃಷ್ಟವಾದ ಮಧುರಾಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಆಮೇಲೆ ಅಕ್ರೂರನನ್ನ ಕಳಿಸಿದ. ಧೃತರಾಷ್ಟ್ರನಿಗೆ ಸ್ವಲ್ಪ ಹಿತವಚನ ಹೇಳ್ಬಿಟ್ಟ ಅಂತ. ಪಾಂಡವರ ಕಥೆ ಇಲ್ಲೂ ಇದೆ ಭಾಗವತದಲ್ಲಿ. ಆ ಧೃತರಾಷ್ಟ್ರ ಪಾಂಡವರಿಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳು. ನೋಡು, ಯಾವತ್ತೂ ಕೂಡ ಒಬ್ಬ ಮನುಷ್ಯ ಹುಟ್ಟುವಾಗ ಒಬ್ಬನೇ ಹುಟ್ಟೋದು. ಏನೇನು ಪುಣ್ಯ ಮಾಡ್ತಾನೋ ಅವನೊಬ್ಬನೇ ಅನುಭವಿಸೋದು, ಏನೇನು ಪಾಪ ಮಾಡ್ತಾನೋ ಅವನೊಬ್ಬನೇ ಅನುಸರಿಸೋದು. ಏಕೋ ನ ಭುಂಕ್ತೆ ಸುಕೃತಂ ಏಕ ಏವ ಹಿ ದುಷ್ಕೃತಂ ಏಕ ಪ್ರಸೂಯತೆ ಜಂತು ಏಕಾ ವಿಲೀಯತೆ. ಏಕೋ ಪ್ರಸೂಯತೆ, ಅವನೊಬ್ಬನೇ ಹುಟ್ಟೋದು. ಹುಟ್ಟುವಾಗ ಅವನೊಬ್ಬನೇ ಹುಟ್ಟಬಾರದು, ಸಾಯೋವಾಗ ಅವನೊಬ್ಬನೇ ಇರ್ತಾನೆ, ಯಾರೂ ಇರಲ್ಲ ಜೊತೆಗೆ. ಏಕೋನ ಭುಂಕ್ತೆ ಸುಕೃತಂ, ನಾವು ಮಾಡಿದ ಧರ್ಮ, ನಾವು ಮಾಡಿದ ಅಧರ್ಮ, ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಪಾಪ, ಇಷ್ಟೇ ನಮ್ಮ ಜೊತೆಗಿರೋದು. ದುರ್ಯೋಧನನ ಮಾತು ಕೇಳಿಕೊಂಡು ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದೆಯಾ, ದುರ್ಯೋಧನ ನಿಮ್ಮ ಜೊತೆ ಬರೋದಿಲ್ಲ ನಾಳೆ, ಹುಷಾರಾಗಿರು ಅಂತ ಹೇಳಿ ಕಳಿಸ್ತಾನೆ. ಅಕ್ರೂರ ಅದನ್ನು ಹೋಗಿ ಧೃತರಾಷ್ಟ್ರನಿಗೆ ಹೇಳಿದ ಮೇಲೆ ಅಕ್ರೂರನ ಮನೆಗೆ ಹೋಗಿ ಆತಿಥ್ಯ ಸ್ವೀಕಾರ ಮಾಡಿ, ಕುಬ್ಜೆಯ ಮನೆಗೆ ಹೋಗಿ ಅವಳಿಗೆ ಅನುಗ್ರಹ ಮಾಡಿ, ತನ್ನ ಮಧ್ಯದಲ್ಲಿ ಉದ್ಧವನನ್ನ ಕಳಿಸ್ತಾನೆ ಭಗವಂತ. ಸ್ವಲ್ಪ ಗೋಕುಲಕ್ಕೆ ಹೋಗಿ ಆ ಗೋಪಿಕಾಸ್ತ್ರೀಯರನ್ನೆಲ್ಲ ಸಮಾಧಾನ ಮಾಡಿಬಿಟ್ವ ಅಂತ. ಆ ಸಂದರ್ಭದಲ್ಲೇ ಭ್ರಮರಗೀತ ಅಂತ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಮಧುಪಕಿತವ ಬಂದೋ ಮಾಸ್ಪೃಶ, ಆ ದುಂಬಿಯನ್ನು ನಿಮಿತ್ತ ಮಾಡಿಕೊಂಡು ಗೋಪಿಕಾಸ್ತ್ರೀಯರೆಲ್ಲ ತಮ್ಮ ವಿರಹವನ್ನು ಹೇಳುತ್ತಾರೆ. ಅವರನ್ನೆಲ್ಲ ಉದ್ಧವ ಸಮಾಧಾನ ಮಾಡಿ ಬಂದ ಮೇಲೆ ಅಸ್ಥಿ ಮತ್ತು ಪ್ರಾಸ್ಥಿ ಅಂತ ಇಬ್ಬರು ಕಂಸನ ಹೆಂಡತಿಯರು, ಇಬ್ಬರು ಜರಾಸಂಧನ ಮಕ್ಕಳು ಸೀದಾ ಹೋದ್ರು ಅಪ್ಪನ ಮನೆಗೆ. ನೋಡಿ, ನಮಗೆ ಗಂಟನ ಸಮಾರ ಮಾಡ್ಬಿಟ್ಟ, ನಮಗೆ ವೈದವ್ಯ ಬಂದ್ಬಿಡ್ತು ಅಂತ ಗೋಳಿಟ್ಬಿಟ್ಟು. ಅವನು ಮಹಾದುಷ್ಟ ಜರಾಸಂಧ. ಅವನು ಹೇಳ್ದ, ಈ ಕೃಷ್ಣನ ಬಲದಿಂದಲೇ ಇಡೀ ಯಾದವರು ಕೊಬ್ಬಿರೋದು, ತಾಳಿ ಯಾದವರನ್ನೆಲ್ಲ ಸಮಾರ ಮಾಡ್ತೀನಿ ಕೃಷ್ಣನನ್ನ ಅಂತ ಹೇಳಿ 23 ಅಕ್ಷೋಹಿಣಿ ಸೈನ್ಯ ತಗೊಂಡು ಮಧುರಾಪಟ್ಟಣದ ಮೇಲೆ ಮುತ್ತಿಗೆ ಹಾಕ್ತಾರೆ. ಚತುರಂಗ ಸೈನ್ಯ ಅದು, ಆನೆ, ಕುದುರೆ, ರಥ, ಕಾಲಾಳು ಅಂಥದ್ದು 23 ಅಕ್ಷೋಹಿಣಿ ಸೈನ್ಯ ಅದು. ಭಗವಂತನೂ ಅಷ್ಟೇ ತನ್ನ ಯಾದವರ ಸೈನ್ಯವನ್ನು ಸೇರಿಸಿ ಬಹಳ ಯುದ್ಧ ನಡೆಯಿತು ಕೃಷ್ಣ ಮತ್ತು ಜರಾಸಂಧನಿಗೆ. ವಾದರಾಜ ಸ್ವಾಮಿಗಳು ಇದನ್ನೆಲ್ಲ ರುಕ್ಮಿಣೀಶ ವಿಜಯದಲ್ಲಿ ನಮಗೂ ಪರವಾದಿಗಳಿವೆ, ಹೆಂಗೆ ವಾಕ್ಯಾರ್ಥ ನಡೆಯುತ್ತೆ ಆ ವಾಕ್ಯಾರ್ಥದ ಪರವಾಗಿ ಅನ್ವಯ ಮಾಡಿದ್ದಾರೆ. ಅತ್ಯದ್ಭುತವಾದದ್ದು. ಮತ್ತೆ 3 ತಿಂಗಳಾಯ್ತು, ಸೋತ್ ಹೋದ, ಮತ್ತೆ ಬಂದ 23 ಅಕ್ಷೋಹಿಣಿ ಜಮಾ ಮಾಡ್ಕೊಂಡ್ಬರೋದು, ಮತ್ತೆ ಬರೋದು, ತಿರ್ಗಾ ಇವ್ರು ಸೋಲ್ಸೋದು, ತಿರ್ಗಾ ಬರೋದು, ಹಿಂಗೆ ಮಾಡ್ತಾ ಇದ್ದಾನೆ. 18 ಬಾರಿ ಬಂದಿಯ ನೋಡ್ರಿ, ಒಂದಲ್ಲ ಎರಡಲ್ಲ. ಏತನ್ ಮಧ್ಯದಲ್ಲಿ ಭಗವಂತ ವಿಶ್ವಕರ್ಮನಿಂದ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿಸಿದ. ಸಮುದ್ರದ ಮಧ್ಯದಲ್ಲಿರೋ ನೀರೆಲ್ಲ ತೆಗೆದು ಅಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಸುತ್ತಲೂ ನೀರು, ಮಧ್ಯದಲ್ಲಿ ದ್ವಾರಕಾಪಟ್ಟಣ. ನೀರು ತಾಕಿದ್ರೂ ಕೂಡ ಕೊಳಿಬಾರ್ದು, ಅದು ಪಾಚಿ ಆಗಬಾರ್ದು, ತೊಂದರೆ ಆಗಬಾರ್ದು, ಮುಳುಗಬಾರ್ದು, ತೇಲಬಾರ್ದು, ಹಂಗೆ ಕಟ್ಸಿ ಅತ್ಯದ್ಭುತ ಇಡೀ ಪಟ್ಟಣ ಬಂಗಾರದ ಪಟ್ಟಣ ದ್ವಾರಕಾಪಟ್ಟಣ. ಕೌಶಲ್ಯ ಬಳಿತ ವಾದರಾಜರು ವರ್ಣನೆ ಮಾಡ್ತಾರೆ. ದ್ವಾರಕಾ ಅದು ಮೋಕ್ಷಕ್ಕೆ ದ್ವಾರಕ, ಅದು ಮೋಕ್ಷಕ್ಕೆ ದ್ವಾರ, ಅದು ತಪಸ್ಸಿಗೂ ದ್ವಾರ. ಅದು ಹೊರಗಡೆಯಿಂದ ನೋಡಿದ್ರೆ ಒಳಗಡೆ ಇರೋದೆಲ್ಲ ಕಾಣೋದಂತೆ. ಅದಕ್ಕೆ ದ್ವಾರಕ ಅಂತ ಹೆಸರು. ಅಂತ ಟ್ರಾನ್ಸ್ಪರೆಂಟ್, ಬಾಗಿಲಿಲ್ಲದೆ ಇರೋ ಕಡೆ ಬಾಗಿಲಿರುತ್ತೆ ಅಂತ ಕಾಣೋದಂತೆ. ಅದಕ್ಕೆ ದ್ವಾರಕ ಅಂತ ಹೆಸರು. ಆ ಬಾಗಿಲೇ ಇಲ್ಲ ಇಲ್ಲಿ, ಆ ಬಾಗಿಲ ಹೆಂಗೆ ಮಾಡಿರೋಂತೆ ಇಂದ್ರನೀಲಮಣಿಯಿಂದ. ಎಲ್ಲಿ ಬಾಗಿಲು ಇಲ್ವೋ ಅದಕ್ಕೆ ಬಾಗಿಲು ಇದ್ದಂಗೆ ಕಾಣುತ್ತೆ, ಬಾಗಿಲಿರೋ ಕಡೆ ಬಾಗಿಲಿಲ್ಲದೆ ಇರೋ ಕಾಣುತ್ತೆ. ಹಿಂಗೆ ವಿಚಿತ್ರವಾಗಿ ಕಟ್ಟಿಸಿದ್ರಂತೆ. ಅದಕ್ಕೆ ದ್ವಾರಕ ಅಂತ ಹೆಸರಿದೆ ಅಂತ ವಾದರಾಜರು ಬರೀತಾರೆ ರುಕ್ಮಿಣೀಶ ವಿಜಯ 19ನೇ ಸರ್ಗದಲ್ಲಿ. ಅಂತಹ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿ ಬರ್ತಾ ಇದ್ದಾನೆ. ಈ ಬಾಣಾಸುರನ ಹತ್ರ ಹೋದ ಜರಾಸಂಧ, ನಮ್ಗೆ ಸ್ವಲ್ಪ ಸೈನ್ಯ ಕೊಡ್ರಿ, ಕೃಷ್ಣನ ಮೇಲೆ ಯುದ್ಧ ಮಾಡಬೇಕು ಅಂತ. ಅವನು ಕೊಟ್ಟ ಬೇಕಾದಷ್ಟು, ಅದೆಲ್ಲ ಸಮಾರ ಮಾಡಿದ ಭಗವಂತ. ಕಾಲಯವನ ಅಂತ ಒಬ್ಬ ಕೃಷ್ಣನ್ ಕೊಲ್ಲಬೇಕು ಅಂತ ಹುಟ್ಟಿದವನು, ಕಪ್ಪಗಿದ್ದ ಅವನು. ಕಾಲ ಅಂದ್ರೆ ಕಪ್ಪು, ಯವನ ಸ್ತ್ರೀಯಲ್ಲಿ ಹುಟ್ಟಿದ್ದರಿಂದ ಅವನು ಯವನ. ಅವನು ಕಾಲನೂ ಹೌದು, ಯವನನೂ ಹೌದು. ಅದಕ್ಕೆ ಕಾಲ ಯವನ, ಕಪ್ಪು ಬೆಟ್ಟ ಇದ್ದಂಗಿದ್ದ ಅವನು. ಅವನ ಹತ್ರ ಹೋದ, ಕೃಷ್ಣನ ಕೊಲ್ಲಕ್ಕೆ ಸ್ವಲ್ಪ ಸಹಾಯ ಮಾಡುವಂದ. ನಾನೇ ಬರ್ತೀನಿ ನಡಿಯಿಂದ ಅವನು, ನಾನೇ ಬರ್ತೀನಿ ಕೊಲ್ಲಕ್ಕೆ ಅಂದ. ಬಾ ಅಂದ, ದೊಡ್ಡ ಸೈನ್ಯ ತಗೊಂಡ್ಬಂದ ಅವನು. ಏನು ಪ್ರಾಬ್ಲಮ್ ಅಪ್ಪ ಅಂದ್ರೆ ಕೃಷ್ಣನ್ನೇ ನೋಡಿರ್ಲಿಲ್ಲ ಕಾಲಯವನ. ಕೃಷ್ಣನ್ ಕೊಲ್ಲಕ್ಕೆ ಹುಟ್ಟಿದವನು ಅವನು, ಕೃಷ್ಣನ್ನೇ ನೋಡಿರ್ಲಿಲ್ಲ ಅವನು. ಈ ನಾರದ್ರನ್ ಕೇಳ್ದ, ನಾರದ್ರೆ ನಿಮ್ಗೆ ಕೃಷ್ಣನ ಅಡ್ರೆಸ್ ಗೊತ್ತಿರುತ್ತೆ, ಅವ್ನು ಹೆಂಗಿರ್ತಾನೆ ಸ್ವಲ್ಪ ಹೇಳಿ ಅಂತ. ಎಲ್ಲ ವರ್ಣನೆ ಮಾಡಿದ್ರು ಭಗವಂತ. ಮೇಘಶ್ಯಾಮಂ ಪೀತ ಕೌಸೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಕಂ ಎಲ್ಲ ಹೇಳ್ಬಿಟ್ರು. ಹಿಂಗಿರ್ತಾನೆ, ಕೊಳಲಿಟ್ಕೊಳ್ತಾನೆ, ನವಿಲ್ಗರೆ ಸಿಕ್ಕಿಸ್ಕೊಂಡಿರ್ತಾನೆ, ಪೀತಾಂಬರ ದಾರಿ ಆಗಿದ್ದಾನೆ, ಎಲ್ಲ ಇದೆ, ಹೋಗು. ಗೊತ್ತಾಯ್ತು ಅಂತ
ಬಂದ ಭಗವಂತ ಅಷ್ಟೆದುರಿಗೆ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿ ಕಾಲೇಯವನಿಗೆ ಎದುರಿಗೆ ಬಂದ. ಸಿಕ್ಕದ ಇವನು ಅಂತ ಹೇಳಿ ಖುಷಿಯಾಗೋಯ್ತು ಕಾಲೇಯವನಿಗೆ. ಈ ಕಾಲೇಯವನನ್ನ ನೋಡಿದ ತಕ್ಷಣ ಈ ಕೃಷ್ಣ ಏನ್ ಮಾಡಿದ್ರೆ ಆ ಕಡೆ ತಿರ್ಕೊಂಡು ಓಡಿಸ್ಕೊಂಡು ಅಂತ ಆರು ಬಲ್ಲರೋ ನಿನ್ನ ಅಂತ. ಅದಕ್ಕೆ ದಾಸರಾಯ ಹೇಳಿದ್ರು ಏನು ವ್ಯಾಪಾರ ಮಾಡ್ತಾನೆ ನಮಗೆ ಗೊತ್ತಾಗಲ್ಲ. ಓಡೋಗಕ್ಕೆ ಶುರು ಮಾಡ್ದ ಭಗವಂತ. ಸರ 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 ಕೂಗ್ತಾ ಇದ್ದಾನೆ, ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಪಲಾಯನಂಗದ ಕೊಲೆ ತವನೋಚಿತ ಮಾಧವ. ಕೇಳಿಸ್ಕೊಳ್ಳೇ ಇಲ್ಲ ಇವನ ಮಾತು. ಓಡೋಗ್ಬಿಟ್ಟ ಅವನು ಕೃಷ್ಣ. ಹತ್ತಿ 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 ಯಾವ್ದೋ ಬೆಟ್ಟ ಗೆಟ್ಟ ಹತ್ತಿ ಒಂದು ಗುಹೆ ಒಳಗೆ ಹೋಗ್ಬಿಟ್ಟ. ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ. ಕತ್ಲು ಒಳಗಡೆ ಎಲ್ಲ ಅಲ್ಲೊಬ್ಬ ಮಲಗಿದ್ದ. ಅಲ್ಲಿ ಇವನು ಕೋಪ ಬಂದ್ಬಿಡ್ತು. ಇಷ್ಟು ದೂರ ನನ್ನನ್ನು ಓಡಿಸ್ಕೊಂಬಂದು ಏನು ಗೊತ್ತಿಲ್ಲದೆ ಇರೋ ತರ ಮುಸ್ಕಕ್ಕೊಂಡು ಮಲಗಿದ್ಯಾ, ತಾಳು ಮಾಡ್ತೀನಿ ಅಂತ ಒದ್ಬಿಟ್ಟ ಜಾಡ್ಸಿ ಅವನು. ಅವನು ನಿಧಾನಕ್ಕೆ ಎದ್ದ. ಅವನು ಯಾವುದೋ ಯುಗದಲ್ಲಿ ಮಲಗಿದವನು, ಈ ಯುಗದಲ್ಲೇ ಅಲ್ಲ. ನಿಧಾನಕ್ಕೆ ಎದ್ದ, ಕಣ್ಣು ಬಿಟ್ಟ. ಅವನು ಆ ಕಡೆ ಈ ಕಡೆ ಎಲ್ಲ ನೋಡಿ ಎದುರು ನೋಡಿದ್ರೆ ಇವನು ನಿಂತಿದ್ದ ಕಾಲೇವನ ಭಸ್ಮ ಸಾಕ್ಷಣ. ಅವನು ಕಣ್ಣು ಬಿಟ್ಟು ನೋಡಿದ ತಕ್ಷಣ ಧಗ್ಗತ್ತ ಹತ್ಕೊಂಡು ಬೂದಿ ಆಗ್ಬಿಟ್ಟ. ಅವನು ಯಾರು ಅಂತ ಕೇಳ್ತಾನೆ ಪರೀಕ್ಷಿತ್ ರಾಜ. ಯಾರು ಸ್ವಾಮಿ ಅವನ ಅಲ್ಲೋ ಮಲಗಿರ್ತಕ್ಕಂಥವನು? ಆಗ ಅವನು ಹೇಳ್ತಾನೆ ಮುಚುಕುಂದ. ಅವನು ಮಾಂಧಾತ ರಾಜನ ಮಗ. ಅವನು ಮುಚುಕುಂದ ಮಹಾರಾಜ. ದೇವತೆಗಳಿಗೆ ಸಹಾಯ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟು ನಂಗೆ ನಿದ್ದೆ ಬೇಕು ಅಂತ ಕೇಳ್ಬಿಟ್ಟ. ತಥಾಸ್ತು ಓದ್ಬಿಟ್ರು ಅವ್ರು. ಅಷ್ಟೇ ಅಲ್ಲ, ಯಾರು ಎಬ್ಬಿಸ್ತಾರೋ ನಾನು ನೋಡಿದ ತಕ್ಷಣ, ಎಚ್ಚರಿಕೆ ಆದ ತಕ್ಷಣ ನನ್ನ ಕಣ್ಣಿಗೆ ಯಾರು ಬೀಳ್ತಾರೋ ಅವ್ರು ಸತ್ತೋಗ್ಬೇಕು ಅಂತ, ಭಸ್ಮ ಆಗ್ಬೇಕು ಅಂತ ಕೇಳಿದ. ಅದು ಗೊತ್ತಿತ್ತು ಭಗವಂತನಿಗೆ. ಅಕಸ್ಮಾತ್ ಅವ್ನು ಹೆಂಡತಿ ಎಬ್ಬಿಸ್ಬಿಟ್ಟಿದ್ರೆ ಅವರು ಭಸ್ಮ ಆಗ್ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ಭಗವಂತ ಇವನನ್ನು ಕರ್ಕೊಂಡು ಹೋಗಿ ಅದಕ್ಕೆ ಇಂದಿರೇಶ ನಿನ್ನ ದ್ವಂದ್ವೇ ಕ್ರಿಯಾ ದ್ವಂದ್ವವಾಯಿತು ಅಂತ ದಾಸರಾಯರು ಬರೀತಾರೆ. ಅದನ್ನು ಗೋಪಾಲದಾಸರು. ಪಲಾಯನ ಅನ್ನೋದು ಕಾಲೇಯವನನ್ನು ನಾಶ ಮಾಡಿತು, ಪಲಾಯನ ಅನ್ನೋದು ಮುಚುಕುಂದನನ್ನು ಉದ್ಧಾರ ಮಾಡಿತು. ಎರಡೂ ಕೆಲಸ ಮಾಡ್ತು ನೀನು ಪಲಾಯನ ಅಂತ ಹೇಳಿ ಆ ಮುಚುಕುಂದ 7 ವರ್ಷಕ್ಕೆ ಇವನನ್ನು ಅವನ ಮುಂದೆ ನಿಲ್ಲಿಸಿ ಅವನನ್ನ ಭಸ್ಮ ಮಾಡಿಸಿ ವರನೂ ಸತ್ಯ ಮಾಡಿಸಿ ಅವನ ಕುಟುಂಬದವ್ರನ್ನೂ ಉಳಿಸ್ದ ಭಗವಂತ. ಅದು ಬರೀತಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ. ಅವ್ನು ಕೇಳಕ್ಕೂ ಬರಲಿಲ್ಲ, ವರ ಸರಿಯಾಗಿ ಕೇಳ್ಕೊಳ್ಳಿಲ್ಲ. ಅವನು ಮುಚ್ಚಿಕೊಂಡ. ಯಾರು ಎಬ್ಬಿಸ್ತಾರೋ ಅವ್ರು ಸತ್ತೋಗ್ಬೇಕು ಅಂದ. ಮನೆಯವ್ರು ಯಾರನ್ನ ಎಬ್ಬಿಸ್ಬಿಟ್ಟಿದ್ರೆ ಏನ್ ಗತಿ ಆಗೋದು? ಅದಕ್ಕೆ ಭಗವಂತ ಇವನನ್ನು ಕರ್ಕೊಂಡು ಹೋಗಿ ಅವನು ಮುಂದೆ ನಿಲ್ಲಿಸಿ ಎಷ್ಟು ವ್ಯಾಪಾರ ಮಾಡ್ತಾನೆ ಭಗವಂತ. ಅತ್ಯದ್ಭುತವಾದದ್ದು. ಹೀಗೆ ರಕ್ಷಣೆ ಮಾಡ್ತಾನೆ ಅಂತ ಆಚಾರ್ಯ ಬರೀತಾರೆ. ಆಮೇಲೆ ಮುಚುಕುಂದ ರಾಜ ಸ್ತೋತ್ರ ಮಾಡ್ತಾನೆ ಬೇಕಾದಷ್ಟು. ಇದೇ ವೈರಾಗ್ಯ ಪ್ರಕರಣ ಅಂತ ಭಾಗವತ ಸಾರೋದ್ಧಾರದಲ್ಲಿ ಮುಂದಿನ ಪ್ರಕರಣನೇ ವೈರಾಗ್ಯ ಪ್ರಕರಣ. ಅದೆಲ್ಲ ಮುಚುಕುಂದ ರಾಜ ಮಾಡಿದ ಸ್ತೋತ್ರನೇ ಅದು ವೈರಾಗ್ಯ ಪ್ರಕರಣ ಪೂರ್ತಿ. ಬೇಕಾದಷ್ಟು ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಈ ದೇಹದಲ್ಲಿ ಇದೇನು ಕುಡ್ಯ ಬಾಜಾಮ್ ಅಂತಾರ, ಘಟಕುಡ್ಯ ಬಾಜಾಮ್. ಒಳ್ಳೆ ಮಡಕೆ ಇದ್ದಂಗೆ, ಗೋಡೆ ಇದ್ದಂಗೆ. ಇದು ಮೇಲ್ ನೋಡಕ್ ಚೆನ್ನಾಗಿದೆ ಅಷ್ಟೇ, ಒಳಗಡೆ ಮಾಂಸ, ಕೀವು, ಮಲ, ವತ್ಸ ಎಲ್ಲ ಇದೆ. ಅಂತಹ ದೇಹದಲ್ಲಿ ನಾನು ನಂದು ಅಂತ ಹೇಳಿ ದುರಭಿಮಾನಿಯಾಗಿ ನಾನು ನಿನ್ನನ್ನ ಮರೆತುಬಿಟ್ಟು ಅಗಣೀಯ ದುರ್ಮದಃ. ಈ ರಾಜ್ಯ, ಕೋಶ, ಚಕ್ರವರ್ತಿ, ಆನೆ, ಕುದುರೆ ಇದರ ಮಧ್ಯದಲ್ಲಿ ನಿನ್ನೆ ಮರೆತು ಬಿಟ್ಟೆ ಸ್ವಾಮಿ, ತಪ್ಪಾಗೋಯ್ತು ಅಂತ ಬೇಕಾದಷ್ಟು ವರ್ಣನೆ ಮಾಡ್ತಾನೆ. ಅವನಿಗೆ ಅನುಗ್ರಹವನ್ನು ಮಾಡಿ ಆಮೇಲೆ ಭಗವಂತ ಅಲ್ಲಿಂದ ಹೊರಟು ಗೋಮಂತ ಪರ್ವತ ಅಂತ. ಆ ಗೋಮಂತ ಪರ್ವತ ಇವತ್ತು ಕೊಲ್ಲಾಪುರದಲ್ಲಿದೆ. ಅದು ಅಂತಹ ಕೊಲ್ಲಾಪುರದಲ್ಲಿರ್ತಕ್ಕಂತಹ ಗೋಮಂತ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಗೋಮಂತ ಪರ್ವತವನ್ನು ನೋಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಅಲ್ಲಿ ಶೃಗಾಲ ವಾಸುದೇವ ಅಂತ ಅವನನ್ನ ಸಂಹಾರ ಮಾಡಿ ಜರಾಸಂಧ ಅಲ್ಲಿಗೂ ಬಂದು ಸುತ್ತಲೂ ಬೆಂಕಿ ಹಾಕಿಬಿಟ್ಟ. ಭಗವಂತ ಪರ್ವತವನ್ನೇ ಒತ್ತಿ ತನ್ನ ಹೆಬ್ಬೆರಳಿನಿಂದ ನೀರನ್ನು ತರಿಸಿ ಅದನ್ನು ಆರಿಸ್ತಾ ಇದ್ದಾನೆ ಭಗವಂತ. ಆ ಸಂದರ್ಭದಲ್ಲಿ ಭಗವಂತನಿಗೆ ರುಕ್ಮಿಣೀ ದೇವಿ ಬರೆದಿರ್ತಕ್ಕಂತಹ ಪತ್ರವನ್ನ ಬ್ರಾಹ್ಮಣ ತಂದ್ಕೊಟ್ಟ ಅಂತ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಹೇಳಿದಾಗ ಆ ಕಥೆಯನ್ನು ಹೇಳ್ರಿ ಅಂತಾರೆ. ರುಕ್ಮಿಣಿ ಕಲ್ಯಾಣವನ್ನು ಹೇಳಿ ಇವತ್ತು ಮುಗಿಸ್ಕೋಣ. ಭೀಷ್ಮಕ ರಾಜನ ಮಗಳಾಗಿ ರುಕ್ಮಿಣೀ ದೇವಿ ಅವತಾರ ಮಾಡಿದ್ರು. ಆ ಭೀಷ್ಮಕ ರಾಜ ಭಗವಂತ ಅನೇಕ ಪುಣ್ಯ ಮಾಡಿ ಲಕ್ಷ್ಮಿಯನ್ನ ಮಗನಾಗಿ ಪಡೆದಿದ್ದ. ಆದ್ರೆ ಅವನಿಗೆ ಕೆಟ್ಟ ಮಗನೂ ಇದ್ದ, ರುಕ್ಮಿ ಅಂತ ದೈತ್ಯ. ಅವನು ಇಲ್ವಲ್ಲ ಅಂತ. ಈ ರುಕ್ಮಿ ಇದ್ದಾನಲ್ಲ, ಇವನು ಜರಾಸಂಧನ ಶಿಷ್ಯ. ಜರಾಸಂಧ ದೈತ್ಯರಿಗೆಲ್ಲ ಗುರು. ಈ ರುಕ್ಮಿ ಕೇಳಿದ, ರುಕ್ಮಿ ನಿಂಗೊಬ್ಬ ತಂಗಿ ಇದ್ದಾಳಲ್ಲ, ಯಾರು ಕೊಟ್ಟು ಲಗ್ನ ಮಾಡ್ತೀಯ? ಗುರುಗಳೇ, ನೀವು ಯಾರು ಹೇಳ್ತೀರಾ ಅವ್ರು ಕೊಟ್ಬಿಡ್ತೀನಿ ಇಂದ ರುಕ್ಮಿ. ನಮ್ಮ ಶಿಶುಪಾಲ ಇದ್ದಾನೆ, ನನ್ನ ಕೂಸು, ಅವನು ಕೊಟ್ಬಿಡು. ಅವ್ನು ಸಾಕ್ತಾ ಇದ್ದ. ಈ ಶಿಶುಪಾಲನ ಕರ್ಕೊಂಡು ಹೋಗಿ ಜರಾಸಂಧ ಕೂದ್ಬಿಟ್ಟ, ಕೊಟ್ಟೇ ಬಿಟ್ಟ, ನಿಶ್ಚಯನೂ ಮಾಡಿಬಿಟ್ಟ ಹೋಗತ್ತ ಅಂತ. ಹೇಳಲೇ ಇಲ್ಲ ರುಕ್ಮಿಣಿಯನ್ನ. ಅವಳು ನೋಡಿದ್ಲು, ಮದುವೆ ಮಾಡ್ಕೊಂಬಂಡು ನಾನು ಕೃಷ್ಣನ್ ಮದುವೆ ಮಾಡ್ಕೋಬೇಕು, ನಾನಿದ್ರೆ ನೀನು ಹೋಗಿ ಶಿಶುಪಾಲನಿಗೆ ಕೊಟ್ಟಿದ್ಯಾ ಅಂತ ಹೇಳಿ ಅವಳೊಂದು ಪತ್ರ ಬರ್ದವಳು. ಶುತ್ವಾ ಗುಣ ಅನ್ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ
ವಯಚ್ಯುತಾ ವಿಶತಿ ಚಿತ್ರಮಪತ್ರಪಮ್ಮೆ. ದೊಡ್ಡ ಶ್ಲೋಕಗಳು, ಅದೊಂದು 10 ಶ್ಲೋಕ ಇದೆ. ರೂಪ, ಔದಾರ್ಯ, ಸೌಂದರ್ಯ, ಗುಣ, ರೂಪ, ವೇತ್ತ ಎಲ್ಲದರಲ್ಲೂ ನಿನಗೆ ಸರಿಯಾದವಳು ನಾನು. ನಿನ್ನನ್ನು ಲಗ್ನ ಮಾಡ್ಕೋಬೇಕು ಅಂತ ನನ್ನ ಮನಸ್ಸು ನಿನ್ನಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ನಾರದರಿಂದ ನಿನ್ನ ಗುಣಗಳನ್ನ ಕೇಳಿ ಇವರೆಲ್ಲ ಹೋಗಿ ಆ ಶಿಶುಪಾಲನಿಗೆ ಕೊಡಬೇಕು ಅಂತ ನನ್ನ ತೀರ್ಮಾನ ಮಾಡಿದ್ದಾರೆ. ನಾನೆಲ್ಲಿ ಶಿಶುಪಾಲೆಯಲ್ಲಿ, ನಾನು ಸಿಂಹಿಣಿ. ಆ ಶಿಶುಪಾಲ ನರಿ ಇದ್ದಂಗೆ. ಸಿಂಹಿಣಿ ಸಿಂಹದ ಜೊತೆ ಸೇರಬೇಕೆ ಹೊರತು ನರಿ ಜೊತೆ ಸೇರೋದಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಊರು ಹೊರಗಡೆ ಹೋಗಿ ಕುಲದೇವತಾ ಪೂಜೆ ಮಾಡ್ಕೊಂಡು ಬರಬೇಕು. ಹಾಗೆ ಕುಲದೇವತಾ ಪೂಜೆ ಮಾಡಕ್ಕೆ ನಾನು ಹೊರಗಡೆ ಬಂದಾಗ ನನ್ನನ್ನು ಸ್ವೀಕಾರ ಮಾಡಿಬಿಡುವ ಭಗವಂತ. ಇಲ್ಲದೇ ಇದ್ರೆ ನಾನು ಈ ಅವತಾರ ಪರಿಸಮಾಪ್ತಿ ಮಾಡಿ ಮೂಲ ರೂಪಕ್ಕೆ ಬಂದ್ಬಿಡ್ತೀನಿ ಅಂತ ಬರ್ಕೊಟ್ಲು ಅವಳು. ಬಂದ ಕೊಟ್ಟ ಬ್ರಾಹ್ಮಣ, ಓದ್ದ ಭಗವಂತ, ಉದ್ದಮನ ಕೈಲಿ ಓದಿಸ್ದ. ಸೀದಾ ರಥ ಏರಿ ಹೊರಟೇ ಬಿಟ್ಟ. ಬ್ರಾಹ್ಮಣನನ್ನು ಕೂಡಿಸ್ಕೊಂಡ. ವಾದರಾಜರು ಬರೀತಾರೆ, ಬ್ರಾಹ್ಮಣನ ಕೈಯನ್ನೇ ಭಗವಂತ ಬಿಡ್ಲಿಲ್ಲ ಅಂದ್ಮೇಲೆ ಲಕ್ಷ್ಮೀದೇವಿ ಕೈ ಬಿಡ್ತಾನ, ಹಿಡ್ಕೋತಾನೆ ಅಂತ ಗೊತ್ತಾಗತ್ತೆ ಅಂತಾರೆ ಅವರು. ಗೊತ್ತಾಯ್ತು ಇಲ್ಲಿರೋರಿಗೆಲ್ಲ ಹೊರಗಡೆ ಬಂದಿದ್ದಾನೆ ಕೃಷ್ಣ ಅಂತ. ಎಲ್ಲ ಊರಿಂದ ಆಚೆಗೆ ಬಂದ್ಬಿಟ್ರಂತೆ. ಸ್ವಾಮಿ ಏನ್ ಮಾಡೋದು, ಒಳಗಡೆ ಜಾಗ ಇಲ್ಲ, ಇವರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ದೈತ್ಯರು ಅಂತ. ಭಗವಂತ ಹೇಳಿದ, ನನಗೂ ಏನ್ ಕೆಲಸ ಇಲ್ಲ, ಹೊರಗಡೆನೇ ಕೆಲಸ ಇರೋದು ಅಂತ. ಸರಿ, ಕುಲದೇವತಾ ಯಾತ್ರೆ ಪ್ರಾರಂಭ ಆಯಿತು. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮೀದೇವಿಗೆ. ಸಿಂಜನ್ನೋ ಪುರ ಶೋಭೆ ಪಾದ ಕಮಲಂ ಮಂದಸ್ಮಿತೋದ್ಯೋನ್ಮುಖೀಂ ಕಂಜಾಕ್ಷೀಂ ಕುಚಭಾರ ವೀರ ವಿರಸನ್ ಮಧ್ಯಾಂಕುನತ್ತಂಕಣಂ ಶಂಭಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂಲದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣಿ ಲಂಬಾಲಕಾಂ ರುಕ್ಮಿಣಿ. ಸೌಂದರ್ಯದ ಖನಿ ಅವಳು ಲಕ್ಷ್ಮೀದೇವಿ. ಸುಂದರಿ ಅಂತಾನೆ ಹೆಸರು ಅವಳು. ಇಂದು ಗಣ ಸಮಸುವದನ ಇಂದೀವರ ನಿಬನಯನ ಮಂದಸ್ಮಿತ ರುಚಿರಾದರ ಪಲ್ಲವ ದ್ವಂದ್ವ ವಿನುತ ಸುಂದರ ಹರಿಲೀಲಾಂ ಕಮಲಾಂ ಕಮಲಾಸನ ಮುಖ ದಿವಿಜ ಸುನತ ಪದ ಯುಗಳ ಹರಿಣ ಸಹ ಭುವಿಕೃತ ಲೀಲಾ ಶರಣಾಗತ ಭೂಷಣಶೀಲ ಸ್ಮರ ಸತತಂ ಪ್ರಣತ ಜನ ಪ್ರಸನ್ನ ಯದಿ ವಾಂಚಸಿ ಪರತರ ಸುಖಮಾಪ್ತುಂ ಕಮಲಾ. ಇಂದು ಗಣ ಸಮಸುವದನ, ಚಂದ್ರಬಿಂಬ ಇದ್ದಂಗೆ. ಚಂದ್ರ ಹೇಗೆ ಹೊಳಿತಾ ಇರ್ತಾನೋ ಅಂತಹ ಚಂದ್ರನಂತೆ, ಸಾವಿರಾರು ಚಂದ್ರನಂತೆ ಇರ್ತಕ್ಕಂತಹ ಮುಖ. ಅದರ ವರ್ಣನೆ ಮಾಡ್ತಾರೆ ಅವರು ವಸಂತೀರ್ಥರು. ಭಗವಂತ ಬಂದಿದ್ದಾನೆ, ನಿಂತಿದ್ದಾನೆ. ಇವರು ಎಲ್ಲ ಹೋಗಿದ್ದಾರೆ. ಜರಾಸಂಧ, ವಿಡೂರಥ, ದಂತವಕ್ರ, ಸಾಲ್ವ ಎಲ್ಲರೂ ಹೋಗಿದ್ದಾರೆ. ಕೃಷ್ಣ ಬಂದಿದ್ದಾನೆ ಅಂದಮೇಲೆ ಏನೋ ಗಲಾಟೆ ಆಗುತ್ತೆ ಅಂತ ಬಲರಾಮನು ಒಂದೇ ಸೈನ್ಯ ಸಹಿತವಾಗಿ ಹೋದು. ದೇವ್ರ ಪೂಜೆ, ದುರ್ಗಾ ಪೂಜೆ, ಅವಳೇ ದುರ್ಗಾದೇವಿ. ದುರ್ಗಾ ಪೂಜೆ ಮಾಡಿದ್ಲು, ಕೇಳಿಕೊಂಡ್ಲು, ಪ್ರಾರ್ಥನೆ ಮಾಡಿದ್ಲು, ತನ್ನನ್ನೇ ತಾನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮೃದುವಾಗಣ ಎಲ್ಲ ಮುತ್ತೈದೆಯರಿಗೆಲ್ಲ ಕೊಟ್ಲು. ನೋಡ್ತಾಳೆ, ಕೃಷ್ಣ ಬಂದು ಕೂತಿಯಾನೆ. ಯಾವಾಗಲೂ ನೋಡೋಳೆ ಅವಳು, ಇವತ್ತೇನಲ್ಲ ಅವಳು. ಬಗೆ ಬಗೆಯ ನೂತನ ಕಾಣುವ ಮಿಗ ಹರಿಸದೆ ಬಳಿ ಹಿಗ್ಗುವ ರಮಾನ್ ನಿರುಪಮಾನ್, ಉತ್ಕೃಷ್ಟವಾಗಿರ್ತಕ್ಕಂಥ ಹೆಣ್ಣು ಮಗಳು. ಸ್ವಾಮಿ ನನ್ನನ್ನು ಕಾಪಾಡು, ನನ್ನ ಸ್ವೀಕಾರ ಮಾಡು ಅಂತ ಕೇಳಿದಾಗ ಅಳಪಾಂಗಿ ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂಥ ಮುಂಗುರುಗಳನ್ನು ಒಂದ್ಸಲ ಹಿಂದೆ ಮಾಡಿ ನೋಡ್ತಾಳೆ. ಎಲ್ಲ ಮಿಂಚೋಡ್ದಂಗೆ, ಬೇರೆ ಯಾರು ನೋಡಕ್ಕೆ ಆಗಲ್ಲದೆ ಆ ರುಕ್ಮಿಣೀ ದೇವಿಯನ್ನ. ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ರು. ಆ ಕೋರೈಸುವ ಬೆಳಕಲ್ಲಿ ಭಗವಂತ ವೇಗವಾಗಿ ರಥ ಓಡಿಸ್ಕೊಂಬಂದು ಅನಾದಿ ನಿತ್ಯ ದಂಪತಿಗಳು ಲಕ್ಷ್ಮೀನಾರಾಯಣರು ತನ್ನದೇ ಆಗಿರ್ತಕ್ಕಂತಹ ಮಡದಿ ಒಂದು ರೂಪದಿಂದ ಬಂದಾಗ ಅವಳ ಕೈ ಹಿಡಿದು ರಥದಲ್ಲಿ ಕೂಡಿಸ್ಕೊಂಡು ಭಗವಂತ ವೇಗವಾಗಿ ಹೊರಟೇ ಎಲ್ಲ ಅಟ್ಟಿಸ್ಕೊಂಡು ಹೋದ್ರು. ಆನೆ ಮೇಲೆ, ಕುದುರೆ ಮೇಲೆ, ಒಂಟೆ ಮೇಲೆ. ಈ ರುಕ್ಮಿಗೂ ಕೋಪ ಬಂದ್ಬಿಡ್ತು. ಅಹತ್ವಾ ಸಂಗರೇ ಕೃಷ್ಣಂ ಅಪ್ರತ್ಯೋಚ ರುಕ್ಮಿಣೀಂ ಕುಂಡಿರಂ ನ ಪ್ರವೇಕ್ಷಾಮಿ ಸತ್ಯಮಿತ್ತ ದ್ರವ್ಯಂ. ಕೃಷ್ಣನನ್ನ ಕೊಂದು ನನ್ನ ತಂಗಿನ ಕರ್ಕೊಂಬರ್ದೇ ಇದ್ರೆ ನಾನು ಊರೊಳಗೆ ಬರಲ್ಲ ಅಂದ್ಬಿಟ್ಟು ಅವನು. ಏನು ವೇಗವಾಗಿ ಹೋಗ್ತಾ ಇದ್ದಾನೆ. ನರ್ಮದಾ ನದಿಯ ತೀರದಲ್ಲಿ ಭಗವಂತ ಹೋಗ್ತಾ ಇದ್ದಾನೆ. ಬಂದ ಹಿಂದ್ಗಡೆಯಿಂದ ರುಕ್ಮಿ. ಯುದ್ಧ ನಡೀತು ಕೃಷ್ಣ ಮತ್ತು ರುಕ್ಮಿಗೆ. ಕೃಷ್ಣ ಸೋಲಿಸ್ಬಿಟ್ಟ ರುಕ್ಮಿಯನ್ನ. ಅವನ ರಥದಿಂದ ಕೆಳಗಿಳಿದು ಬಂದು ಕೃಷ್ಣ ಖಡ್ಗ ತಗೊಂಡು ಅವನ ಕೂದಲೆಲ್ಲ ಬೋಳಿಸ್ಬಿಟ್ಟ. ಪೂರ್ತಿ ತಲೆ ಬೋಳಿಸಿ, ಮೀಸೆ ಬೋಳಿಸಿ, ಗಡ್ಡ ಬೋಳಿಸಿ, ಅಲ್ಲಲ್ಲೇ ಒಂದು ಚೂರು ಚೂರು ಕೂದಲು ಬಿಟ್ಬಿಟ್ಟು ವಿರೂಪ ಮಾಡಿ ಕಳಿಸ್ಬಿಟ್ಟ. ಅವಮಾನ ಆಗೋಯ್ತು ಅವನಿಗೆ. ನಾನು ಊರೊಳಗೆ ಹೋಗಲ್ಲ ಅಂತ ಹೇಳಿ ಭೋಜಕಟ ಅಂತ ಒಂದು ಗ್ರಾಮ ನಿರ್ಮಾಣ ಮಾಡ್ಕೊಂಡು ಅಲ್ಲಿದ್ದ. ಭಗವಂತ ದ್ವಾರಕಾಪಟ್ಟಣಕ್ಕೆ ಲಕ್ಷ್ಮೀದೇವಿಯನ್ನ ಅಥವಾ ರುಕ್ಮಿಣೀ ದೇವಿಯನ್ನ ಕರ್ಕೊಂಬಂದು ಸಕಲ ನರ ನಾರಿಯರ ಮಧ್ಯದಲ್ಲಿ, ಬ್ರಹ್ಮಾದಿ ದೇವತೆಗಳ ಮಧ್ಯದಲ್ಲಿ, ರಾಜರುಗಳ ಮಧ್ಯದಲ್ಲಿ ತನ್ನ ಅನಾದಿ ನಿತ್ಯ ಮಡದಿಯಾಗಿರ್ತಕ್ಕಂಥ ರುಕ್ಮಿಣೀ ದೇವಿಯನ್ನು ಕೂಡ ಕೃಷ್ಣ ರೂಪದಿಂದ ಭಗವಂತ ವಿವಾಹ ಮಾಡ್ತಾ ಇದ್ದಾನೆ. ತದಾ ಮಹೋತ್ಸವೋ ದ್ವಾರಕಾಯಾಮ್ ಅಂತ ವಾದರಾಜರು ಹೇಳುತ್ತಾರೆ, ಭಾಗವತನು ಹೇಳುತ್ತೆ.
ಭಗವಂತನಿಗೇನು ಸಂಭ್ರಮ ಇಲ್ಲ, ಅವನು ಯಾವಾಗಲೂ ನಿತ್ಯ ತೃಪ್ತ ಆನಂದಮಯ. ಆದರೆ ಸಂತೋಷ ಆಗಿದ್ದು ದ್ವಾರಕಾಪಟ್ಟಣದ ಜನಗಳಿಗಂತೆ. ರುಕ್ಮಿಣಿ ರಮಣೋಪೇತಾಂ, ಇಷ್ಟು ದಿವಸ ನೋಡಿರ್ಲಿಲ್ಲ, ಯಾವಾಗಲೂ ರುಕ್ಮಿಣಿ ಭಗವಂತನ ಜೊತೆಲೇ ಇರ್ತಾಳೆ, ಆದರೆ ಇವರಿಗೆಲ್ಲ ಕಾಣಿಸಿರ್ಲಿಲ್ಲ ಅಷ್ಟೇ. ಇವತ್ತು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಕೃಷ್ಣ ರುಕ್ಮಿಣಿಯರು ದರ್ಶನ ಕೊಡ್ತಾ ಇದ್ದಾರೆ. ರುಕ್ಮಿಣಿ ಸಮೇತನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮನ ಅಥವಾ ಕೃಷ್ಣ ಸಮೇತನಾಗಿರ್ತಕ್ಕಂಥ ರುಕ್ಮಿಣಿಯನ್ನು ನೋಡ್ತಾ ಇದ್ದಾರೆ. ಇಡೀ ದ್ವಾರಕಾಪಟ್ಟಣವನ್ನ ಅಲಂಕಾರ ಮಾಡಿಬಿಟ್ಟಿಯಾರಂತೆ, ಮನೆ ಮನೆಗಳನ್ನ ಅಲಂಕಾರ ಮಾಡಿದ್ದಾರೆ. ಬಾಳೆಕಂದು, ಮಾವಿನ ಸೊಪ್ಪು, ಆಮೇಲೆ ಉತ್ಕೃಷ್ಟವಾದ ಕಲಶಗಳು, ಪೂರ್ಣ ಕುಂಭಗಳು, ಆಮೇಲೆ ಮುತ್ತಿನ ಸರಗಳು, ಇಕ್ಷುದಂಡ ಅಂದ್ರೆ ಕಬ್ಬಿನ ಜಲ್ಲೆಗಳು, ಎಲ್ಲ ಕಡೆ ಸಿಕ್ತ ಮಾರ್ಗಗಳು, ಸಾರಿಸಿ ಗೂಡಿಸಿ ರಂಗೋಲೆ ಹಾಕಿ ಇಡೀ ದ್ವಾರಕಾಪಟ್ಟಣ ಸಂತೋಷದಿಂದ ತಾವೂ ಎಲ್ಲ ಅಲಂಕಾರ ಮಾಡಿಕೊಂಡು ರುಕ್ಮಿಣೀ ದೇವಿಯ ಕಲ್ಯಾಣವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಭಗವಂತ ಪರಿತ್ರಾಣಾಯ ಸಾಧೂನಾಂ, ಅದೊಂದು ದೊಡ್ಡ ಸಾಧುಗಳಲ್ಲೇ ಅತ್ಯಗ್ರಗಣ್ಯ ಸಾಧು ಅಂದ್ರೆ ಲಕ್ಷ್ಮಿ ಭಗವಂತ. ಅವಳನ್ನೂ ಕೂಡ ಅವತಾರ ರೂಪದಲ್ಲೂ ಕೂಡ ಭಗವಂತ ಮೂಲ ರೂಪದಲ್ಲಿ ಮಾತ್ರ ಅಲ್ಲದೆ ತಾನು ಯಾವ್ಯಾವ ಅವತಾರ ಮಾಡ್ತಾನೋ ಆ ಅವತಾರ ರೂಪದಲ್ಲೂ ಭಗವಂತ ಒಲಿದು ಭಕ್ತರಿಗಾಗಿ ಮದುವೆ ಹವಣಿಸಿಕೊಂಡೆ ಅಂತ ಹೇಳ್ದಂಗೆ ರುಕ್ಮಿಣಿ ಕಲ್ಯಾಣ ಆಗಿರ್ಬೋದು, ಸೀತಾ ಕಲ್ಯಾಣ ಆಗಿರ್ಬೋದು, ಪದ್ಮಾವತಿ ಕಲ್ಯಾಣ ಆಗಿರ್ಬೋದು, ಜಾಂಬವತಿ ಕಲ್ಯಾಣ ಆಗಿರ್ಬೋದು, ಎಲ್ಲ ಭಕ್ತರಿಗೆ ಭಗವಂತ ಕಲ್ಯಾಣವನ್ನು ಮಾಡ್ಕೊತಾ ಇದ್ದಾನೆ. ಆಮೇಲೆ ಇದೇ ಸೆಮಂತಕಮಣಿಯ ನೆಪದಿಂದ ಭಗವಂತ ಜಾಂಬವತಿ ದೇವಿಯನ್ನು ಲಗ್ನ ಮಾಡಿಕೊಂಡ. ಅದೇ ಸೆಮಂತಕಮಣಿಯ ಪ್ರಸಂಗದಿಂದ ಸತ್ಯಭಾಮಾದೇವಿ ಭೂರೂಪದ ಲಕ್ಷ್ಮಿ ಅವಳು ಅವತಾರ ಮಾಡಿದ್ದ ಭಗವಂತ ಅವಳನ್ನ ಲಗ್ನ ಮಾಡಿಕೊಂಡ. ಆಮೇಲೆ ಕಾಳಿಂದಿ ಅಂತ ಸೂರ್ಯಪುತ್ರಿ ಭಗವಂತ ಕಾಳಿಂದಿಯನ್ನ ಲಗ್ನ ಮಾಡಿಕೊಂಡ. ಆಮೇಲೆ ನಗ್ನಜಿತ್ ರಾಜನ ಮಗಳು 7 ಗೂಳಿಗಳನ್ನ ಒಂದೇ ಹಗ್ಗದಿಂದ ಕಟ್ಟಬೇಕು ಅಂತ ಅವನು ಪಂಥ, ನನ್ನ ಯಾರು ಕಟ್ತಾರೋ ನನ್ನ ಮಗಳನ್ನು ಕೊಡ್ತೀನಿ ಅಂತ ಭಗವಂತ ಒಂದೇ ಹಗ್ಗದಿಂದ 7 ಬಲಿಷ್ಠ ಗೂಳಿಗಳನ್ನ ಕಟ್ಟಿ ನೀಲಾದೇವಿಯನ್ನ ಭಗವಂತ ಲಗ್ನ ಮಾಡಿಕೊಂಡ. ಆಮೇಲೆ ಮಿತ್ರವಿಂದ ದೇವಿಯನ್ನ ಲಗ್ನ ಮಾಡಿಕೊಂಡ. ಆಮೇಲೆ ಲಕ್ಷಣಾದೇವಿಯನ್ನ ಅಂತ ಮಾಡಿಕೊಂಡ. ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಭದ್ರ ಲಕ್ಷಣ ಅಂತ ಹೇಳಿ ಹೀಗೆ 8 ಜನ ಅಷ್ಟಮಹಿಷಿಯರು ಭಗವಂತನಿಗೆ. ಅದರಲ್ಲಿ ರುಕ್ಮಿಣಿ ಸಾಕ್ಷಾತ್ ಶ್ರೀರೂಪಿ ಲಕ್ಷ್ಮಿ, ಭೂರೂಪ ಲಕ್ಷ್ಮೀ ದೇವಿ ಸತ್ಯಭಾಮ. ಉಳಿದ 6 ಜನರಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಲಕ್ಷ್ಮಿಯ ಆವೇಶ, ಅವರ ಲಕ್ಷ್ಮಿನೇ ಅವರು, ಇವರೆಲ್ಲ ಲಕ್ಷ್ಮಿಯ ಆವೇಶದಿಂದ ಕೂಡಿದವರು. ಅದರಲ್ಲಿ ಸ್ವಲ್ಪ ಜಾಂಬುವತಿ ಜಾಸ್ತಿ ಎಲ್ಲರಿಗಿಂತ ಅಂತ ಆಚಾರ್ಯರು ಬರೆದಿದ್ದಾರೆ. ಹೀಗೆ 8 ಅಷ್ಟಮಹಿಷಿಯರು. ನರಕಾಸುರನನ್ನ ಭಗವಂತ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ಅವನ ಸೆರೆಯಲ್ಲಿದ್ದಂಥ 16,000 ಜನ, ಅವರೆಲ್ಲ ಅಗ್ನಿಪುತ್ರರು, ಗಂಡಸರು, ಅವರೆಲ್ಲ ತಪಸ್ಸು ಮಾಡಿ ಹೆಂಗಸರಾಗಿ ಭಗವಂತನನ್ನ ಲಗ್ನ ಮಾಡ್ಕೊಂಡಿರ್ತಕ್ಕಂಥ ಮಹಾನುಭಾವರು 16,000 ಜನ. 100 ಜನ ಅವರನ್ನ ಭಗವಂತ ಲಗ್ನ ಮಾಡಿಕೊಂಡು 16,108 ಲಗ್ನ ಮಾಡ್ಕೊಂಡಿದ್ದಾನೆ ಭಗವಂತ ಕೃಷ್ಣಾವತಾರದಲ್ಲಿ. ಒಬ್ಬೊಬ್ಬರಲ್ಲಿ 10 ಗಂಡು ಮಕ್ಕಳು, 11 ಹೆಣ್ಣು ಮಕ್ಕಳಂತೆ ಸಂತಾನವನ್ನ ಪಡೆದು ಸುಂದರವಾದ ಗೃಹಸ್ಥಾಶ್ರಮ ಜೀವನವನ್ನು ನಡೆಸಿ, ಒಬ್ಬ ಗೃಹಸ್ಥಾಶ್ರಮಿ ಮನೆಯಲ್ಲಿ ಹೇಗಿರಬೇಕು, ಏನೇನು ಕರ್ಮಗಳು ಮಾಡ್ತಾ ಇರಬೇಕು, ಸಂಧ್ಯಾವಂದನೆ ಮಾಡಬೇಕು, ಗುರು ಶುಶ್ರೂಷ ಮಾಡಬೇಕು, ದಾನ ಧರ್ಮಾದಿಗಳು ಮಾಡಬೇಕು, ಯಜ್ಞಯಾಗಾದಿಗಳು ಮಾಡಬೇಕು, ಅತಿಥಿಗಳ ಪೂಜೆಯನ್ನು ಮಾಡಬೇಕು, ವಿವಾಹಾದಿಗಳು ಮಾಡಬೇಕು, ಉಪನಯನಾದಿಗಳು ಮಾಡಬೇಕು, ಈ ಶಿಷ್ಯರನ್ನ ರಕ್ಷಣೆ ಮಾಡಬೇಕು, ಪಾಠ ಹೇಳಬೇಕು. ಒಂದೊಂದು ಮನೆಯಲ್ಲೂ ಭಗವಂತ ಒಂದೊಂದು ಕಾರ್ಯವನ್ನು ಮಾಡಿ ನಾರದರಿಗೆ ಅದನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ರುಕ್ಮಿಣಿಯಲ್ಲಿ ಭಗವಂತ ಪ್ರದ್ಯುಮ್ನ ಅನ್ನತಕ್ಕಂತಹ ಮಗನನ್ನ ಪಡೆದ. ಆ ಪ್ರದ್ಯುಮ್ನನ್ನ ಪಡೆಯುವ ಕಾಲಕ್ಕೆ ಭಗವಂತ ಕೈಲಾಸ ಪರ್ವತಕ್ಕೆ ಹೋಗಿ ರುದ್ರದೇವರನ್ನ ಆರಾಧನೆ ಮಾಡಿ ತಪಸ ಆರಾಧ್ಯ ಶಂಕರಂ ಲೋಕಶಂಕರಂ ಭಾಗವತ ಹೇಳುತ್ತೆ. ಹೌದು, ಪ್ರತಿಯೊಬ್ಬರೂ ಕೂಡ ಸತ್ಸಂತಾನವನ್ನು ಪಡೆಯಬೇಕಾದ್ರೆ ರುದ್ರದೇವರ ಅನುಗ್ರಹ ಇರಬೇಕು ಅಂತ ತೋರ್ಸಕ್ಕೋಸ್ಕರವಾಗಿ ಭಗವಂತ ತಾನೇ ಎಲ್ಲರಿಗೂ ಸಂತಾನವನ್ನು ಕೊಡುವನಾದರೂ ಕೂಡ ಭಗವಂತ ತೋರಿಸಿ ರುದ್ರದೇವರ ಪೂಜೆಯನ್ನ ಮಾಡಬೇಕು ಅನ್ನೋದನ್ನು ತೋರಿಸಿ ಪ್ರದ್ಯುಮ್ನನ್ನು ಪಡಿತಾ ಇದ್ದಾನೆ. ಪ್ರದ್ಯುಮ್ನಿಗೆ ರುಕ್ಮಿಯ ಮಗಳು ರುಗ್ಮವತಿಯನ್ನು ಕೊಟ್ಟು ಲಗ್ನ ಮಾಡಿಸಿ ಅಲ್ಲಿ ಅನಿರುದ್ಧ ಅಂತಕ್ಕಂಥ ಒಬ್ಬ ಮಗ ಹುಟ್ಟುತ್ತಾನೆ. ಅನಿರುದ್ಧನಿಗೆ ಬಾಣಾಸುರನ ಮಗಳು ಉಷಾದೇವಿ, ಉಷಾ ಸ್ವಯಂವರ ಅಂತ ಹರಿವಂಶದಲ್ಲಿ ದೊಡ್ಡ ಕಥೆ ಅದು. ಅವರ ಪಟ್ಟಣಕ್ಕೆ ಹೋಗಿ ಬೇಕಾದಷ್ಟು ವ್ಯವಸ್ಥೆ ಮಾಡಿ ಬಾಣಾಸುರನ ಮಗಳು ಉಷಾದೇವಿ ಅವಳನ್ನ ಕರ್ಕೊಂಡ್ಬಂದು ಅನಿರುದ್ಧನಿಗೆ ಲಗ್ನ ಮಾಡಿಸ್ತಾ ಇದ್ದಾನೆ. ಅಲ್ಲಿ ವಜ್ರ ಅನ್ನತಕ್ಕಂತಹ ಮಗ ಹುಟ್ಟುತ್ತಾನೆ ಅಂತ ಇದೆಲ್ಲ ಕೃಷ್ಣನ ಸಂತಾನ, ಕೃಷ್ಣನ ಉತ್ಕೃಷ್ಟವಾಗಿರ್ತಕ್ಕಂತಹ ವಿವಾಹಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂಥವರಾಗಿ ಇನ್ನೊಂದು ಸ್ವಲ್ಪ ದಶಮಸ್ಕಂದದಲ್ಲಿ ಕೆಲವೆಲ್ಲ ಭಾಗಗಳಿದೆ. ಶ್ರುತಿಗೀತ, ಮೃಗಚಕ್ರವರ್ತಿಗಳ ಕತೆ, ಪಾಂಡವರ ಕತೆ ಸ್ವಲ್ಪ ಇದೆ, ಆಮೇಲೆ ಕುಚೇಲೋಪಾಖ್ಯಾನ ಇದೆ. ಅದನ್ನು ಚಿಕ್ಕದಾಗಿ ಹೇಳಿ ನಾಳೆ ಏಕಾದಶ ಸ್ಕಂದವನ್ನು ಚಿಕ್ಕದಾಗಿ ಹೇಳಿ, ದ್ವಾದಶ ಸ್ಕಂದವನ್ನು ಚಿಕ್ಕದಾಗಿ ಹೇಳಿ ನಾಳೆ ದಿವಸ ಇಡೀ ಭಾಗವತವನ್ನ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳಿ ಈ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.
ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.